ನಮಸ್ಕಾರ ವೀಕ್ಷಕರೇ, ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಬಹಳ ಒಂದು ಸರ್ವೇ ಸಾಮಾನ್ಯವಾದ ಕಾಯಿಲೆ ಆಗಿಬಿಟ್ಟಿದೆ. ಮನೆಗಳಲ್ಲೂ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋ ರೋಗಿಗಳಿದ್ದಾರೆ. ಹೀಗಿರುವಾಗ ಇಂತಹ ರೋಗಿಗಳು ತಮ್ಮ ದೈನಂದಿನ ಬದುಕಿನಲ್ಲಿ ಆಹಾರ ಕ್ರಮದಲ್ಲಿ ಎಷ್ಟೇ ರೀತಿಯ ಒಂದು ಚೇಂಜಸ್ ಅನ್ನು ಮಾಡಿಕೊಂಡ್ರೂ ಸಹ ಈ ರೋಗಿಗಳು ಬಹಳಷ್ಟು ರೀತಿಯ ತೊಂದರೆಗಳಿಗೆ ಒಳಗಾಗ್ತಾರೆ. ಇಂತಹ ಪ್ರಮುಖ ತೊಂದರೆಗಳಲ್ಲಿ ಒಂದು ಡಯಾಬಿಟಿಕ್ ಫುಟ್, ಅಂದರೆ ಸಕ್ಕರೆ ರೋಗಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಪಾದಗಳಲ್ಲಿ ತೊಂದರೆಗಳು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಹಾಗೂ ಅರಿವನ್ನು ಮೂಡಿಸೋದಕ್ಕೆ ನಿಮ್ಮೊಂದಿಗಿದ್ದಾರೆ ಹಿರಿಯ ತಜ್ಞರಾದ ಡಾಕ್ಟರ್ ವಿ ಶಂಕರ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಶಂಕರ್ ಅವರು ಸದ್ಯಕ್ಕೆ ಮಣಿಪಾಲ್ ಆಸ್ಪತ್ರೆ ಮಲ್ಲೇಶ್ವರಂ ಇಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದಲ್ಲದೆ ಹಲವಾರು ಬೇರೆ ಆಸ್ಪತ್ರೆಗಳಲ್ಲೂ ಸಹ ತಮ್ಮ ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಇದು ಫೋನ್ ಇನ್ ಕಾರ್ಯಕ್ರಮ ಆಗಿರೋದ್ರಿಂದ ತಮಗೆ ಮಧುಮೇಹದಿಂದ ಬಳಲುತ್ತಾ ಇರುವ ರೋಗಿಗಳಲ್ಲಿ ಪಾದದಲ್ಲಿನ ಯಾವುದೇ ರೀತಿಯ ತೊಂದರೆಗಳಿದ್ರೂ ಖಂಡಿತವಾಗಿ ನೀವು ಕರೆಯನ್ನ ಮಾಡಬಹುದು. ಡಾಕ್ಟರ್, ಕರೆಗಳು ಬರೋದಕ್ಕೆ ಮೊದಲು ನಿಮಗೆ ನನ್ನದೊಂದು ಪ್ರಶ್ನೆ. ಈ ಡಯಾಬಿಟಿಕ್ ಫುಟ್ ಅಂದರೆ ಏನು? ಈಗ ಡಯಾಬಿಟಿಕ್ ಫುಟ್ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಸಕ್ಕರೆ ಕಾಯಿಲೆ ಈಗ ನಮಗೆ ಗೊತ್ತಿದ್ದಂಗೆ ಈಗ ಆಲ್ ಓವರ್ ದಿ ವರ್ಲ್ಡ್ ಚೈನಾ ಇಸ್ ದಿ ಫಸ್ಟ್ ಲಾರ್ಜೆಸ್ಟ್ ಆ್ಯಂಡ್ ಇಂಡಿಯಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್. ನಾವೀಗ ಐಸ್ಬರ್ಗ್ ಆಫ್ ದಿ ಇದು ಅಂತ 4 out of 5 1 out of 5 ಆ ಥರ ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್. ಸೊ ಮೇಯ್ನ್ಲಿ ಡಯಾಬಿಟಿಕ್ ಫುಟ್ ನಾವು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಸ್ಮಾಲ್ ಅಲ್ಸರ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಅದು ಡಿಸ್ಟ್ರಕ್ಷನ್ ಅಂದರೆ ಮಾಂಸಖಂಡಗಳು ತಿನ್ನುತ್ತೆ. ಅದರಲ್ಲಿ ನರಗಳ ದುರ್ಬಲನೆಯಿಂದಾದರೂ ಮಾಂಸಖಂಡಗಳು ತಿನ್ಬಿಡ್ಬೋದು. ಯಾಕಂದರೆ ನರಕ್ಕೂ ರಕ್ತ ಕಣಗಳು ಇಂಟರ್ಲಿಂಕ್ ಇರುತ್ತೆ. ಈಗ ರಕ್ತ ಸಪ್ಲೈ ಮಾಡಲೇಬೇಕು. ಇವನ್ ನರ ಕೆಲಸ ಮಾಡಬೇಕಾದ್ರೂ ರಕ್ತ ಸಪ್ಲೈ ಮಾಡಲೇಬೇಕು. ಅದಕ್ಕೆ ನ್ಯೂರೋಪಥಿಕ್ ಜಾಯಿಂಟು ಸೆನ್ಸರಿ ಮೋಟಾರ್ ಅಂತ ಕರಿತೀವಿ. ಈಗ ವ್ಯಾಸ್ಕ್ಯುಲರ್ ಅಂದರೆ ರಕ್ತನಾಳಗಳು. ಸೊ ಮೋಟಾರು ಸೆನ್ಸರಿ ಅಂತ ಡಿಸ್ಕ್ರೈಬ್ ಮಾಡಿಕೊಂಡು, ಸೊ ಡೀಪ್ ಅಲ್ಸರ್ ಆದಾಗ ಮೂಳೆ ಮಾಂಸ ಎಲ್ಲನೂ ತಿನ್ನುತ್ತೆ, ಅಂದರೆ ಆಸ್ಟೋಮಲಿಟಿಸ್ ಅಂತ ಕರಿತೀವಿ. ಸೊ ಸೂಪರ್ಫಿಷಿಯಲ್ ಅಲ್ಸರು, ಡೀಪ್ ಅಲ್ಸರು, ಡಿಸ್ಟ್ರಕ್ಷನ್ ಆಫ್ ದಿ ಟಿಶ್ಯೂ ಆ್ಯಂಡ್ ದೆನ್ ಬೋನ್ ಅಂದರೆ ಮೂಳೆಗಳು ತಿನ್ನೋದು, ಆ ಥರ ಅಲ್ಸರ್ ಥರ ಆಗಿ ಡಯಾಬಿಟಿಕ್ ಫುಟ್ ಫಾರ್ಮೇಷನ್ ಆಗುತ್ತೆ. ಸೊ ಅದರಲ್ಲೇ ನಾವು ಸ್ಟೇಜ್ಗಳು ತೊಗೊಂತಂದರೆ, ಈಗ ಮೊದಲನೇ ಸ್ಟೇಜಲ್ಲಿ ಸುಮ್ಮನೆ ರೆಡ್ನೆಸ್ ಆಗಿರುತ್ತೆ. ಮೋಸ್ಟ್ಲಿ ನಿಮ್ಮ ನೆಕ್ಸ್ಟ್ ಕ್ವಶನ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಬರ್ಬೋದು. ಸೊ ಅದನ್ನು ಹೇಳ್ತೀನಿ, ಬಟ್ ಜಸ್ಟ್ ಟು ಡಿಸ್ಕ್ರೈಬ್ ದಿ ಡೆಫಿನೇಷನಲ್ಲೇ ಒಂದು 4 ಸ್ಟೇಜು. ಸೂಪರ್ಫಿಷಿಯಲ್ ಅಲ್ಸರ್ ಇರುತ್ತೆ, ಡೀಪ್ ಅಲ್ಸರ್ ಇರುತ್ತೆ, ಸ್ವಲ್ಪ ಗ್ಯಾಂಗ್ರೀನು. ಈ ಫುಟ್ ಇದೆಯಲ್ಲ, ಇಲ್ಲಿ ಮಾತ್ರ ಗ್ಯಾಂಗ್ರೀನ್ ಆಗುತ್ತೆ. ಸೊ ಬರ್ತಾ 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 ಎಂಟೈರ್ ಫುಟ್ಟೇ ಗ್ಯಾಂಗ್ರೀನ್ ಆಗಿಬಿಡುತ್ತೆ. ಸೊ ಆ ಥರ 4 ಸ್ಟೇಜಲ್ಲಿ ನಾವು ಡೆಫಿನೇಷನಲ್ಲಿ ವಿಂಗಡಣೆ ಮಾಡಿಕೊಂಡು ಮುಂದಿನ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀವಿ. ಅದು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ಇದು ಸ್ವಲ್ಪ ಡೆಪ್ತಾಗಿ ಹೋದಾಗ ಒಂದು ಸಾಮಾನ್ಯ ಮನುಷ್ಯನಿಗೆ ಡಯಾಬಿಟಿಕ್ ಅಂದರೆ ಈ ಫುಟ್ಟಲ್ಲಿ ತೊಂದರೆ ಆದಾಗ ಕಾಸ್ಟ್ ಎಫೆಕ್ಟಿವ್ ಎಷ್ಟು ಇನ್ವಾಲ್ವ್ ಆಗುತ್ತೆ ಅನ್ನೋದು ತುಂಬ ಅನ್ಇಮ್ಯಾಜಿನಬಲ್. ಈಗ ಏನೋ ಸ್ವಲ್ಪ ರಿಚ್ ಪೀಪಲ್ಲು, ಮಿಡ್ಲ್ ಕ್ಲಾಸ್ ಪೀಪಲ್ಲು ದೇ ಕ್ಯಾನ್ ಅವರು ಅಫೋರ್ಡಬಲ್ ಮಾಡ್ಬೋದು. ಬಟ್ ಸ್ಟಿಲ್ ಲೈಫು ಎಕ್ಸ್ಪೆಕ್ಟೇಷನ್ನು, ಆ ರೆಗ್ಯುಲರ್ ಆ್ಯಕ್ಟಿವಿಟೀಸು, ದಿನದ ಚಲನೆಗಳಲ್ಲೆಲ್ಲನೂ ಅವರಿಗೆ ಕಷ್ಟ ಆಗುತ್ತೆ. ಸೊ ಆಲ್ ಓವರ್ ದ ವರ್ಲ್ಡ್ ಅದನ್ನೇನಾಗುತ್ತೆ, 85% ಈಸ್ ನಾನ್ ಟ್ರಮ್ಯಾಟಿಕ್ ಅಂತ. ನಾನ್ ಟ್ರಮ್ಯಾಟಿಕ್ ಅಂದರೆ ಏನು ಆಕ್ಸಿಡೆಂಟ್ ಆಗದೆ, ಏನು ಗಾಯಗಳು ಇದಾಗ್ದೇ ಡಯಾಬಿಟಿಕಲ್ಲೇ ನಮಗೆ ಫುಟ್ ಅಲ್ಸರ್ಸ್ ಆಗುತ್ತೆ. ದಟ್ ಈಸ್ ಒನ್ ಆಸ್ಪೆಕ್ಟ್. ಸೊ ನಮ್ಮದು ಕಾಸ್ಟ್ ಎಫೆಕ್ಟಿವ್ ಎಷ್ಟಾಗುತ್ತಲ್ಲಿ ಅರೌಂಡ್ $7,000 to $10,000 ಆಗುತ್ತೆ, ಜಸ್ಟ್ ಫಾರ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಷ್ಟೇ. ಈಗ ಆಂಪಿಟೇಷನ್ನು, ಅದರಲ್ಲಿ ಮೇಜರ್ ಆಂಪಿಟೇಷನು, ಮೈನರ್ ಆಂಪಿಟೇಷನ್ ಅಂತ ಬರುತ್ತೆ. ಆ ಮೇಜರ್ ಆಂಪಿಟೇಷನ್ ಬಂದಾಗ $40,000 to $60,000 ಅಂದರೆ ಎಷ್ಟು ಕಾಸ್ಟ್ ಇನ್ವಾಲ್ವ್ ಆಗುತ್ತೆ. ದಟ್ ಮೀನ್ಸ್ ಸೋಷಿಯೋ ಎಕನಾಮಿಕಲ್ ಬರ್ಡನ್ ಎಷ್ಟಾಗುತ್ತೆ, ವೆರಿ ಇಂಪಾರ್ಟೆಂಟ್. ಜನಸಾಮಾನ್ಯರು ನಿಮ್ಮ ಮುಖಾಂತರ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ನನ್ನನ್ನು ಒಂದು ಇದನ್ನು
ಯಾವುದೇ ಒಂದು ಕಾರಣದಲ್ಲಿ ಫುಟ್ಟಲ್ಲಿ ಏನೇ ಒಂದು ಗಾಯ ಕಾಣಿಸಿದ್ರು ತಕ್ಷಣ ಅವ್ರ ವೈದ್ಯರನ್ನು ಕಾಣಲೇಬೇಕು. ಈಗ 4 out of 5 ಡಯಾಬಿಟಿಕ್ ಪೇಷಂಟ್ಸ್ ಇನ್ಸಿಡೆಂಟ್ ಸೇ ಅಬೌಟ್ 10% ಇನ್ಸಿಡೆನ್ಸ್ ಫುಟ್ ಅಲ್ಸರ್ಸ್ ಆಗುತ್ತೆ. ಸೊ ಇಷ್ಟು ಕಾಸ್ಟ್ ಇನ್ವಾಲ್ವ್ ಆಗಿರುವಾಗ, ಇಷ್ಟು ಲೈಫು ದೈನಂದಿನ ಚಲನೆಗಳು, ಅವರು ನಾರ್ಮಲ್ ವರ್ಕ್ ಪ್ಯಾಟ್ರನ್ ಅದೆಲ್ಲ ಎಫೆಕ್ಟ್ ಆಗಿರುವಾಗ ಡೆಫಿನೆಟ್ಲಿ ಇಟ್ ಈಸ್ ಎ ಬರ್ಡನ್ ಟು ದಿ ಪೇಷಂಟ್ ಆ್ಯಂಡ್ ಮೊರ್ಟಾಲಿಟಿ ಜಾಸ್ತಿ ಆಗುತ್ತೆ ಆ್ಯಂಡ್ ರಿಸ್ಕ್ ಜಾಸ್ತಿ ಆಗುತ್ತೆ. ಫ್ಯಾಮಿಲಿ ಮೇಲೆ ತುಂಬ ಜಾಸ್ತಿ ಒಂದು ರೀತಿಯ ಹೊರೆ ಅದು ಬರ್ಡನ್ ಆಗುತ್ತೆ. ಹೌದು ಹೌದು. ಡಾಕ್ಟರ್, ಈಗ ಇನ್ನು ಸ್ವಲ್ಪ ಮಾಹಿತಿ ನನಗೆ ನೀವು ಕೊಡಬೇಕಾಗತ್ತೆ. ಈ ಸಕ್ಕರೆ ಕಾಯಿಲೆ ಇರುವವರಲ್ಲೇ ಈ ರೀತಿಯ ತೊಂದರೆಗಳು ಹೆಚ್ಚಾಗಿ ಕಾಡೋದಕ್ಕೆ ಕಾರಣ ಏನು? ಈಗ ಮೇನ್ಲಿ ನಾವು ಡಯಾಬಿಟಿಕ್ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಇನ್ಸಿಡೆನ್ಸ್ ಕೊಡ್ತೇನೆ. ಇಸ್ ವೆರಿ ಇಂಟ್ರೆಸ್ಟಿಂಗ್, ಪ್ರಾಬ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಂತ ಒಂದು ಸುದ್ದಿನೇ ಇದು. ಸೇ ಅಬೌಟ್ 2021 ಮಾರ್ಚಲ್ಲಿ ವಿ ಸ್ಟಾರ್ಟೆಡ್ ಅಬೌಟ್ ಕೋವಿಡ್. ಹೌದು. ಅಫ್ಕೋರ್ಸ್ ದಿ ಎಂಟೈರ್ ವರ್ಲ್ಡ್ ಹಸ್ ಬೀನ್ ಎಫೆಕ್ಟೆಡ್. ಎಲ್ಲ ಪ್ರಪಂಚದಲ್ಲಿ ಎಲ್ಲ ಭಾಗಕ್ಕೂ ಎಫೆಕ್ಟ್ ಆಯಿತು. ಖಂಡಿತ. ಈಗ ನಮ್ಮಲ್ಲಿ ಪ್ರತಿಯೊಂದು ಪೇಷಂಟನ್ನು ಪ್ರತಿ ತಿಂಗಳಿಗೋ ಅಲ್ಲಿ 2 ತಿಂಗಳಿಗೋ ನಾವು ಫಾಲೋಅಪ್ಗೆ ಹಾಕ್ತೀವಿ. ಅದರಲ್ಲಿ A1C ವ್ಯಾಲ್ಯೂ ಅಂತಂದರೆ ನಿಮ್ಮ ಆವರೇಜ್ ಕಂಟ್ರೋಲ್ ಅದು ಬ್ಲಡ್ ಶುಗರು ನಾವು ಪ್ರಿಫರೇಬಲಿ ಒಂದು 7.2 ಒಳಗಡೆ ಮೇಂಟೈನ್ ಮಾಡೋದು ತುಂಬ ಆರೋಗ್ಯಕರವಾದ ವಿಷಯ. ಅದು ನಮ್ಮಲ್ಲಿ ಏನಾಗಿದೆ, ಈಗ ಯಾವುದೇ ಒಂದು ಜನಸಾಮಾನ್ಯರಲ್ಲಿ 2020 ಮಾರ್ಚಿಂದ ಟಿಲ್ ಲಾಸ್ಟ್ ಇಯರ್ ಸೆಕೆಂಡ್ ವೇವ್ ಮುಗಿಯೋವರೆಗೂ ಸುಮಾರು ಜನ ಸಕ್ಕರೆ ಕಾಯಿಲೆ ಈವನ್ ಫಾಲೋಅಪ್ಗೆ ಬರೋಕ್ಕಾಗಲಿಲ್ಲ. ಈ ಒಂದು ವೈರಸ್ ಹೆದರಿಕೆಯಿಂದ ಅದು ಸ್ಪ್ರೆಡ್ ಆಗ್ತಾ ಇರೋದು, ಆ ಡೆತ್ ನೋಡಿ ಇದೆಲ್ಲ ನೋಡಿಬಿಟ್ಟು ಜನರು ಯಾರೂ ಹೊರಗೆ ಬರಲೇ ಇಲ್ಲ. ಸೊ ಇನ್ ಫ್ಯೂಚರ್ ಈಗ ಆಲ್ಮೋಸ್ಟ್ 3 years ಇವರು ಡಯಾಬಿಟಿಕ್ ಫಾಲೋಅಪ್ ಮಾಡಲೇ ಇಲ್ಲ. ಹೌದು. ಸೊ ಯಾರು ಶುಗರ್ ಎಷ್ಟಿದೆ ಅಂತ ಅವ್ರಿಗೆ ಪಾಪ ಗೊತ್ತಿರಲ್ಲ. ಹೌದು. ಸೊ ನೀವು A1C ವ್ಯಾಲ್ಯೂ 7.2 ಮೇಂಟೈನ್ ಮಾಡಲಿಲ್ಲ ಅಂತಂದರೆ ದಟ್ ಮೀನ್ಸ್ ಇಟ್ ಈಸ್ ಎ ವೆರಿ ಪೂರ್ ಕಂಟ್ರೋಲ್ ಅಂತ, ಅಂದರೆ ಸಕ್ಕರೆ ಕಾಯಿಲೆ ಚೆನ್ನಾಗಿ ಕಂಟ್ರೋಲ್ ಆಗಿರಲ್ಲ ಅಂತ. ಸೊ ಇದನ್ನು ಪ್ಯಾಂಡಮಿಸಿಟಿ. ಈಗ ನನಗೇನು ಅನಿಸುತ್ತೆ, ನೆಕ್ಸ್ಟ್ 3 to 4 years ಜಾಸ್ತಿ ಡಯಾಬಿಟಿಕ್ ಪೇಷಂಟ್ಸು ಕಾಂಪ್ಲಿಕೇಶನ್ ಆಗೋ ಬರೋ ಚಾನ್ಸಸ್ ಇದೆ. ಹೌದು. ಏಕೆಂದರೆ ಇದು ಸುನಾಮಿ ಆಫ್ ದಿ ಕೋವಿಡ್. ಹೌದು. ಸುನಾಮಿ ಆಫ್ ದಿ ಕೋವಿಡ್ ವೆರಿ ಕ್ಲಿಯರ್. ಲಾಸ್ಟ್ ಆಲ್ಮೋಸ್ಟ್ 2 years ನಾವು ಕ್ಲಿನಿಕ್ಗಳಲ್ಲಿ ರೆಗ್ಯುಲರ್ ಪೇಷಂಟ್ ನೋಡೋಕ್ಕೆ ಆಗಲಿಲ್ಲ. ನಾವು ನೋಡ್ತಾ ಇದ್ದಿದ್ದೆಲ್ಲ ಬರೀ ಕೋವಿಡ್. ಆಫ್ಕೋರ್ಸ್ ಕೋವಿಡಲ್ಲೂ ತುಂಬ ಪೇಷಂಟ್ಸ್ಗೆ ಅನ್ಕಂಟ್ರೋಲ್ ಡಯಾಬಿಟಿಕ್ ಆಗೋಯಿತು. ಒಂದು ಸ್ಟ್ರೆಸ್ ರಿಲೇಟೆಡ್ ಆಯಿತು, ಇನ್ನೊಂದು ಕೋವಿಡ್ಡೇ ಪ್ಯಾನ್ಕ್ರಿಯಾಸ್ ಎಫೆಕ್ಟ್ ಆಗಿಬಿಟ್ಟು ಗ್ಲೂಕೋಸ್ ಅಬ್ನಾರ್ಮಲಿಟಿ ಸ್ಟಾರ್ಟ್ ಆಗೋಯಿತು. ಸೊ ಯಾವ ಪೇಷಂಟ್ಗೆ 7.2, 8 ಮೇಂಟೈನ್ ಮಾಡ್ತಕ್ಕಂಥ ಒಂದು ಪೇಷಂಟ್ ರೋಗಿ ಕೋವಿಡಲ್ಲಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಯೂನಿಟಲ್ಲೇ ಆಲ್ಮೋಸ್ಟ್ ಆವರೇಜ್ ವ್ಯಾಲ್ಯೂ ವೆಂಟ್ ಅಪ್ ಟು 21%, ವಿಚ್ ಆಸ್ ವೆರಿ ಹೈ. ನನ್ನ 30 ವರ್ಷದಲ್ಲಿ ನನ್ನ 32 ವರ್ಷ ಸರ್ವೀಸಲ್ಲಿ ಅಷ್ಟೊಂದು ಅಬ್ನಾರ್ಮಲ್ ಬ್ಲಡ್ ಶುಗರ್ಸ್ ನೋಡಿರಲಿಲ್ಲ. ಒಂದು ಆಸ್ಪೆಕ್ಟು ಡಿಸೀಸೇ ಕಾರಣ, ಇನ್ನೊಂದು ಆಸ್ಪೆಕ್ಟು ನಮ್ಮಿಂದನು. ಯಾಕಂದರೆ ನಮಗೆ ಬೇರೆ ಇದಿರಲಿಲ್ಲ, ನಮಗೆ ಸ್ಟಿರಾಯ್ಡ್ ಯೂಸ್ ಮಾಡಲೇಬೇಕಾಗಿತ್ತು. ಸೊ ಹಂಗಾಗಿ ಅದಾಯಿತು. ಥ್ರಾಂಬೋ ಎಂಬಾಲಿಕ್ ಫಿನಾಮಿನಗಳಾಯಿತು. ಥ್ರಾಂಬೋ ಎಂಬಾಲಿಕ್ ಫಿನಾಮಿನ ಅಂದರೆ ಕೋವಿಡಲ್ಲೇ ಕೊಯಾಗುಲೇಷನ್ ಡಿಫೆಕ್ಟ್ ಅಂತ ಕರಿತೀವಿ. ಈ ಪ್ಲೇಟ್ಲೆಟ್ಸ್ ಎಲ್ಲನೂ, ಪ್ಲೇಟ್ಲೆಟ್ಸ್ ಅನ್ನೋದು ಒಂದು ಅಂಶ. ಅದು ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂದರೆ ಬ್ಲಡ್ ವೆಸಲ್ ಒಳಗಡೆ ಡಿಸ್ಟ್ರಕ್ಷನ್ ಆಗಿ, ಸೊ ಎಂಬಾಲಿಕ್ ಫಿನಾಮಿನ ಅಂತಂದರೆ ಅವು ಹೋಗಿ ಎಲ್ಲಿ ಬ್ಲಾಕ್ ಆಗುತ್ತೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಮೋಸ್ಟ್ ಆಫ್ ದಿ ಟೈಮ್ ಕೆಳಗಡೆ ಲಿಂಬಲ್ ಆಗಿದೆ, ಸುಮಾರು ಜನಕ್ಕೆ ಆಗಿದೆ, ನಾವೇ ಟ್ರೀಟ್ ಮಾಡಿದ್ದೀವಿ. ಕೆಲವರಿಗೆ ಲಂಗಲ್ಲಾಗಿದೆ, ಕೆಲವ್ರಿಗೆ ಕಾರ್ಡಿಯಾಕಲ್ ಆಗಿದೆ. ಈಗ ಪೋಸ್ಟ್ ಕೋವಿಡಲ್ಲೂ ಅಷ್ಟೇ, ಸುಮಾರು ಪೋಸ್ಟ್ ಕೋವಿಡ್ ಪೇಷಂಟ್ಸಲ್ಲಿ ಕೋವಿಡ್ ಇಂಪ್ರೂವ್ಮೆಂಟ್ ಆಗಿ ಆ ಒಂದು ಡೆತ್ ಬೆಡ್ಡಿಂದ ಹೊರಗೆ ಬಂದ್ರೂ ಕೆಲವು ಪೇಷಂಟ್ಸ್ಗೆ ಈ ಥ್ರಾಂಬೋ ಎಂಬಾಲಿಕ್ ಫಿನಾಮಿನಲ್ ಆಗಿದೆ. ಡಾಕ್ಟರ್, ಒಂದು ಕರೆ ಇದೆ, ಕರೆ ತಗೊಳ್ಳೋಣ. ಜ್ಯೋತಿ ಬಾಗಲಕೋಟೆಯಿಂದ. ಜ್ಯೋತಿ ಅವರೇ, ನಿಮ್ಮ ಪ್ರಶ್ನೆ ಹೇಳಿ. ಮೇಡಮ್, ನನ್ನ ಪ್ರಶ್ನೆ ಬಂದು, ಈಗ ಡಯಾಬಿಟಿಕ್ ಇರೋರ್ಗೆ ಏನಾದ್ರೂ ಗಾಯ ಆಯ್ತು, ಸಪೋಸ್ ಈಗ ಬೆರಳಿಗೆ ಏನಾದ್ರೂ ಗಾಯ ಆಯ್ತು ಇದು ಅಂದ್ರೆ, ಸೊ ಅದನ್ನ ಕಟ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅದು ಒಂದೇ ಸೊಲ್ಯೂಷನ್ ಅಥವಾ ಬೇರೆ ಏನಾದ್ರೂ ಇದೆಯಾ?
ಅದು ಕಟ್ ಮಾಡಬೇಕು ಅಂತ ಒಂದೇ ಒಂದು ಕಾರಣ ಇರೋದಿಲ್ಲಮ್ಮ. ಅದು ಕಟ್ ಮಾಡಬೇಕು ಅಂತ ನಾನು ಮುಂದೆ ಆ್ಯಕ್ಚುಲಿ ನೆಕ್ಸ್ಟ್ ಅದು ಬರ್ತಾ ಇತ್ತು. ಈ ಸಿಂಪಲ್ ಆಂಪಿಟೇಷನ್ ಅಂತಂದರೆ ಒಂದು ಸಣ್ಣ ಬೆರಳು ಏನಾದರೂ ತುಂಬ ಕೊಳ್ತೋಗಿ ಮಾಂಸಖಂಡಗಳೆಲ್ಲ ತಿನ್ಬಿಟ್ಟು ಆಸ್ಟಿಯೋಮೈಲಿಟಿಸ್ ಅಂತ ಕರಿತೀವಿ, ಅದೊಂಥರ ಬೋನ್ ಕ್ಯಾನ್ಸರ್ ಥರ ಆಗಿ ಹಾಗೇನ ನಾವು ಉಳಿಸ್ಕೊಳಕ್ಕೆ ಆಗೋದೇ ಇಲ್ಲ ಅಂತಂದಾಗ ನಾವು ಆಂಪಿಟೇಷನ್ ಮಾಡ್ತೀವಿ ಅಷ್ಟೇ. ಅದು ಸಿಂಪಲ್ ಗ್ಯಾಂಗ್ರೀನ್ ಅಂತ ಕರಿತೀವಿ, ಅದು ಸಿಂಪಲ್ ಆಂಪಿಟೇಷನಲ್ಲಿ ಬರುತ್ತೆ. ಅದನ್ನು ನೀವು ಮಾಡಲಿಲ್ಲ ಅಂತಂದರೆ ನೀವು ಅದೇ ಇನ್ಫೆಕ್ಷನ್, ಫಾರ್ ಎಕ್ಸಾಂಪಲ್ ಈ ಬೆರಳಿಗೆ ಏನಾರು ನಿಮಗೆ ತೊಂದರೆ ಆಗಿಬಿಟ್ಟು ನಾನು ಈ ಬೆರಳನ್ನ ನಾನು ಇಲ್ಲಿ ಪಸ್ ಇರುತ್ತೆ, ಒಳಗಡೆ ಲೇಯರ್ಸ್ ಇರುತ್ತೆ, ಆ ಒಳಗಡೆಗೆಲ್ಲ ಸ್ಪ್ರೆಡ್ ಆಗಿರುತ್ತೆ. ನಾನು ಇಲ್ಲಿಂದ ಆಚೆ ಸ್ಪ್ರೆಡ್ ಆಗದಿರ ನೋಡ್ಕೋಬೇಕು. ಈ ಬೆರಳು ಹೋದ್ರೂ ಚಿಂತೆ ಇಲ್ಲ. ಈ ಬೆರಳು ಹೋದ್ರೂ ಮನುಷ್ಯ ಈ 4 ಬೆರಳಲ್ಲಿ ಆರಾಮಾಗಿ ಓಡಾಡ್ಬೋದು, ಶೂ ಹಾಕ್ಬೋದು, ಎಲ್ಲ ಕೆಲಸಗಳು ಮಾಡ್ಬೋದು. ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಈ ಬೆರಳನ್ನು ಬಿಟ್ಬಿಟ್ಟು ನಾನು ಬರೀ ಡ್ರೆಸ್ಸಿಂಗ್ ಮಾಡಿಕೊಂಡು ಏನೋ ಆ್ಯಂಟಿಬಯೋಟಿಕ್ ಕೊಟ್ಕೊಂಡು ಡಿಲೇ ಮಾಡಿ, ಅಫ್ಕೋರ್ಸ್ ಅದಕ್ಕೆ ಮೊದಲು ಏನು ಕಾರಣ ಅಂತ ಕಂಡುಹಿಡಿದಿರ್ತೀವಿ, ಯಾತಕ್ಕೆ ಗ್ಯಾಂಗ್ರೀನ್ ಆಯ್ತು ಅಂತಲೂ ಕಂಡುಹಿಡಿದಿರ್ತೀವಿ. ಸೊ ಇಲ್ಲಿಂದ ಇನ್ಫೆಕ್ಷನ್ ಅಂದರೆ ಸೋರ್ಸ್ ಆಫ್ ಇನ್ಫೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ನೀವು ನನಗೆ ಶತ್ರುವಿಂದ ನಾನು ದೂರ ಇದ್ದರೆ ಒಳ್ಳೆಯದಾಗೈತೆ, ಅದು ತೊಂದರೆನೇ ಇರಲ್ಲ. ಹಾಗೆ ಈ ಇನ್ಫೆಕ್ಷನಿಂದ ನಮಗೆ ದೂರ ಬೇಕು. ಸೊ ಆ ಪೋರ್ಷನ್ ಆಫ್ ಇನ್ಫೆಕ್ಷನ್ ಗ್ಯಾಂಗ್ರೀನ್ನ ಇಲ್ಲಿಗೆ ನಾವು ಆಂಪಿಟೇಷನ್ ಮಾಡಿಬಿಟ್ರೆ ಉಳಿದಿದ್ದೆಲ್ಲ ಭಾಗನೂ ಉಳ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇದೇ ಇನ್ಫೆಕ್ಷನ್ನು ಎಂಟೈರ್ ಬಾಡಿ ಸ್ಪ್ರೆಡ್ ಆಗಿಬಿಟ್ರೆ ಸೆಪ್ಸಿಸ್ ಅಂತ ಕರಿತೀವಿ. ಸೊ ವಿ ಡೋಂಟ್ ನೋ. ಆವಾಗ ಏನಾಗುತ್ತೆ, ನೀ ಜಾಯಿಂಟ್ ಅಂದರೆ ಈ ಮೊಣಕಾಲಿಂದ ಕೆಳಗಡೆ ಇಲ್ಲ ಮೊಣಕಾಲ್ ಮೇಲೆ ನಾವು ಆಂಪಿಟೇಷನ್ ಮಾಡ್ತೀವಿ. ಅಂದರೆ ದಿಸ್ ಈಸ್ ಸಿಂಪಲ್ ಪ್ರೊಸೀಜರ್. ಆ ಫಿಗರಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಡಿಸ್ಟ್ರಕ್ಷನ್ ಆಗಿದೆ, ಯಾವ ಥರ ಅಲ್ಸರ್ ಆಗ್ತಾ ಇದೆ, ಯಾವ ಥರ ಕೊಳ್ತೋಗ್ತಾ ಇದೆ ಅಂತ. ಇನಿಷಿಯಲ್ ಪೋರ್ಷನಲ್ಲಿ ಡೆಫಿನೆಟ್ಲಿ ನಾವು ರಕ್ತನಾಳಗಳು ಇಂಪ್ರೂವ್ ಮಾಡಿಕೊಂಡು, ಚಲನೆ ಇಂಪ್ರೂವ್ ಮಾಡಿಕೊಂಡು, ನರಗಳ ದುರ್ಬಲನೆಯನ್ನು ಕ್ಲೀನ್ ಮಾಡಿಕೊಂಡು ಈ ಅಲ್ಸರ್ನ ನೀಟಾಗಿ ಮಾಡಿದ್ರೆ ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ಆಂಪಿಟೇಷನ್ ಮಾಡಲೇಬೇಕಂತೇನಿಲ್ಲ, ಉಳಿಸ್ಕೋಬೋದು. ಬಟ್ ಒಂದು ಸ್ಟೇಜಲ್ಲಿ ಪ್ರಾಣನೇ ಉಳಿಸ್ಕೋಬೇಕು, ಉಳಿದಿದ್ದೆಲ್ಲ ನಾವು ಕಾಲೆಲ್ಲ ಉಳಿಸ್ಕೋಬೇಕು ಅಂದಾಗ ಆ ಪೋರ್ಷನ್ ತೆಗಿಲೇಬೇಕು. ಡಾಕ್ಟರ್, ಮತ್ತೊಂದು ಕರೆ ಇದೆ, ಉಷಾ ಅಂತ ಮೈಸೂರಿನಿಂದ. ಉಷಾ ಅವರೇ, ನಿಮ್ಮ ಪ್ರಶ್ನೆ ಹೇಳಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರಮ್ಮ. ಡಾಕ್ಟ್ರೆ, ಈಗ ಕಾಲಿನಲ್ಲಿ ರಕ್ತನಾಳಗಳು ಉಬ್ಬಿಟ್ಟು ಕಲರ್ ಚೇಂಜ್ ಆಗಿರುತ್ತಲ್ಲ ಡಾಕ್ಟ್ರೆ, ಅದೇನಾದ್ರು ಮುಂದೆ ಗ್ಯಾಂಗ್ರೀನ್ಗೆ ಏನಾದ್ರು ಕಾರಣ ಆಗುತ್ತಾ ಅಂತ ಒಂದು. ಇನ್ನೊಂದು ಡಾಕ್ಟ್ರೆ, ಕಾಲಲ್ಲಿ ಅಣಿ ಇದೆ, ನಡೆಯಕ್ಕೇನು ಪ್ರಾಬ್ಲಮ್ ಆಗ್ತಿಲ್ಲ, ಒಂದ್ ಸ್ವಲ್ಪ ಹಾರ್ಡ್ ಆಗಿದೆ ಪಾದದ ಹತ್ರ, ಅದನ್ನ ಹಾಗೆ ಬಿಡೋದು ಒಳ್ಳೇದು ಅಥವಾ ತೆಗೆಸ್ಕೊಳ್ಳೋದು ಒಳ್ಳೇದು ಡಾಕ್ಟ್ರೆ? ಅಂದ್ರೆ ಪಾದ ಹಾರ್ಡ್ ಆಗಿದೆಯಾ? ಹೆಬ್ಬೆತ್ತ ಹತ್ರ ಒಂಚೂರು ಆಣಿ ಅಂತಾರಲ್ಲ ಡಾಕ್ಟ್ರೆ, ಅದೇ ಇಲ್ಲಿ ತರ ಆಣೆ ತರ ಬರುತ್ತಲ್ಲ ಅದು. ಅದು ಈಗ ರಕ್ತನಾಳಗಳು ಕೆಂಪಗಾಗಿರೋದ ಇಲ್ಲ ಬ್ಲ್ಯಾಕ್ ಕಲರ್ ಆಗಿರೋದ? ಲೈನ್ ಕಟ್ ಆಗಿದೆ, ನೀವು ಹೇಳ್ಬೋದು ಡಾಕ್ಟರ್, ಅವ್ರು ನೋಡ್ತಾರೆ. ಹೌದಾ? ಸರಿ. ಈಗ ರಕ್ತನಾಳಗಳು ನಾವು ಸ್ಕಿನ್ ಕಲರ್ ಚೇಂಜ್ ಅಂತ ಕರಿತೀವಿ, ಈಗ ಪೇಲ್ ಅಂತ ಕರಿತೀವಿ, ಇಲ್ಲ ರೆಡ್ನೆಸ್ ಅಂತ ಕರಿತೀವಿ. ಈಗ ಎಷ್ಟೋ ಪೇಷಂಟ್ಗಳಿಗೆ ಅದರಲ್ಲಿ ಇನ್ಫೆಕ್ಷನ್ ಇದೆಯಾ ಇನ್ಫೆಕ್ಷನ್ ಇಲ್ವಾ ಅನ್ನೋದೇ ಗೊತ್ತಿರಲ್ಲ. ಹೌದು. ಸಾಮಾನ್ಯವಾಗಿ ಡೀಪ್ ಅಲ್ಸರ್ಸು ಅಂದರೆ ತುಂಬ ಒಳಗಡೆ ಆಳದಲ್ಲಿ ಅಲ್ಸರ್ ಆಗಿತ್ತು ಅಂದರೆ ಅದೆಲ್ಲ ಗೊತ್ತಾಗುತ್ತೆ. ನರ ಡ್ಯಾಮೇಜ್ ಆಗಿಬಿಟ್ಟಿದ್ರೆ ಸೆನ್ಸೇಷನ್ನೇ ಗೊತ್ತಾಗಲ್ಲ. ಅದಕ್ಕೆ ನಾನು ಮೊದಲೇ ಒಂದು ವರ್ಡ್ ಯೂಸ್ ಮಾಡಿದ್ದೆ, ಮೋಟಾರು ಸೆನ್ಸರಿ ಅಂತ. ಸೆನ್ಸರಿ ಅಂದರೆ ಸೆನ್ಸೇಷನ್ನೇ ನಿಮಗೆ ಸತ್ತೋಗಿದ್ರೆ ಅಲ್ಸರ್ ಇದ್ರೂ ಗೊತ್ತಾಗಲ್ಲ. ಸೊ ಈ ರಕ್ತನಾಳಗಳು ಬ್ಲಾಕ್ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಕ್, 10 ವರ್ಷ 15 ವರ್ಷ 20 ವರ್ಷ, ಬೇರೆ ಒಂದು ಪ್ರಿಸಿಪಿಟೇಟಿಂಗ್ ಫ್ಯಾಕ್ಟರ್ಸ್, ಈಗ ಫಾರ್ ಎಕ್ಸಾಂಪಲ್ ಕ್ರಾನಿಕ್ ಸ್ಮೋಕರ್ಸ್, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್, ನಾನು ಹೇಳ್ದಂಗೆ ಮೈಕ್ರೋವ್ಯಾಸ್ಕ್ಯುಲರು ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂತ ಕರಿತೀವಿ. ಮೈಕ್ರೋವ್ಯಾಸ್ಕ್ಯುಲರಲ್ಲಿ ಅಂಥ ಡೇಂಜರ್ ಇಲ್ಲ, ಟ್ರೀಟಬಲ್ಲು, ರಿವರ್ಸಿಬಲ್. ಅಂದರೆ ಸಣ್ಣ ರಕ್ತನಾಳಗಳೇನ ಬ್ಲಾಕ್ ಆದರೆ ನೀವು ಅರ್ಲಿ ಐಡೆಂಟಿಫೈ ಮಾಡಿದಾಗ ವಿ ಹ್ಯಾವ್ ಗಾಟ್ ಎ ವಂಡರ್ಫುಲ್ ಮೆಡಿಕೇಶನ್ಸ್. ಈಗಂತೂ ತುಂಬ ಲೇಟೆಸ್ಟ್ ಮೆಡಿಸಿನ್ಸ್ ಎಲ್ಲ ಬಂದಿದೆ, ಅದರಿಂದ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು, ಅಲ್ಸರ್ನು ಕ್ಯೂರ್ ಮಾಡ್ಕೋಬೋದು. ಈ ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂತಂದರೆ ದೊಡ್ಡ ರಕ್ತನಾಳಗಳಲ್ಲಿ ಮೇಜರ್ ರಕ್ತನಾಳಗಳು ಏನಾದರೂ ಬ್ಲಾಕ್ ಆಗಿಬಿಟ್ರೆ ಆ ಥರ ಆಗುತ್ತೆ, ಅಲ್ಸರ್ಸ್ ಆಗುತ್ತೆ. ಸೊ ಕಲರ್ ಚೇಂಜ್ ಆದಾಗ ದಯವಿಟ್ಟು ಇಮ್ಮಿಡಿಯೇಟಾಗಿ ನಿಮ್ಮ ರೆಗ್ಯುಲರ್ ವೈದ್ಯರ ಹತ್ರ ಹೋಗ್ಬಿಟ್ಟು ಅದನ್ನು ನಾನ್ ಇನ್ವೇಸಿವ್ ಅಂದರೆ, ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಮ್ ಮಾಡ್ತಾ ಇದ್ದಂಗೆ ಹೇಳ್ಬೋದು, ಇಲ್ಲಿ ರಕ್ತನಾಳ
ಬಡ್ಕೊಳ್ತಾ ಇದೆಯಾ ಇಲ್ವಾ. ಹಾ. ಸೊ ದಟ್ ಮೀನ್ಸ್ ಇಲ್ಲಿ ಬ್ಲಾಕ್ ಇರುತ್ತೆ, ಇಲ್ಲ ಇಲ್ಲೇನ ಇದೆಯಾ ಅಂತ, ಇಲ್ಲ ಮೇಲೂ ಚೆಕ್ ಮಾಡಿ ಆ ಥರ. ಸೊ ಕ್ಲಿನಿಕಲಿ ಆಲ್ಸೋ ವಿ ಕ್ಯಾನ್ ಸೇ, ನಾವು ಆರಾಮಾಗಿ ಎಕ್ಸಾಮಿನೇಷನಲ್ಲೂ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಇಲ್ಲಿ ಬ್ಲಾಕ್ ಆಗ್ತಾ ಇದೆ ಒಂದು. ಸೆಕೆಂಡ್, ಎಲ್ಡರ್ಲಿ ಏಜ್ ಗ್ರೂಪಲ್ಲಿ ರಕ್ತನಾಳಗಳು ನ್ಯಾಚುರಲ್ ಕೋರ್ಸ್ ಆಫ್ ದ ಡಿಸೀಸ್ ಅವ್ರ ವಯಸ್ಸಿಗೆ ತಕ್ಕಂಗೆ ಅದು ನ್ಯಾರೋ ಆಗ್ಬಿಡುತ್ತೆ. ಅಂದರೆ ಈಗ ಏನಾದ್ರು ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದು ಮೊದಲೇ ಹೇಳ್ದಂಗೆ ಶುಗರ್ ಕಂಟ್ರೋಲ್ ಇಲ್ಲ ಅಂತಲೇ ಅದು ನ್ಯಾರೋ ಆಗುತ್ತೆ. ಸೊ ನ್ಯಾಚುರಲಿ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. ಸೊ ಎನಿ ಪ್ರೆಷರ್ ಎಫೆಕ್ಟ್ ಅವ್ರು ಹೇಳ್ದಂಗೆ ಈ ಆಣೆ ಅಂತ ಕರೀತೀವಲ್ಲ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದೇ ಅಲ್ಸರ್ ಆಗಿ ಅದೇ ತೊಂದರೆ ಆಗ್ಬೋದು. ಯಾಕಂದರೆ ದಿಸ್ ಈಸ್ ದಿ ಪ್ರೆಷರ್ ಎಫೆಕ್ಟ್. ನೀವು ಜಾಸ್ತಿ ಓಡಾಡುವಾಗ ಈ ಪ್ರೆಷರ್ ಎಫೆಕ್ಟ್ ಆಗುತ್ತೆ. ಸೊ ಒತ್ತಡ ಜಾಸ್ತಿ ಬಿದ್ದಾಗ ಅದು ಇಟ್ ಕ್ಯಾನ್ ಕನ್ವರ್ಟೆಡ್ ಇಂಟು ಹಾರ್ಟ್. ಸೊ ಅದಕ್ಕೆ ಈ ರಕ್ತನಾಳಗಳನ್ನು ನೀಟಾಗಿ ಇಟ್ಕೊಂಡು ನರಗಳ ದುರ್ಬಲನೆ ನಾವು ನೀಟಾಗಿ ಇಟ್ಕೊಂಡ್ರೆ ಇದನ್ನು ನಾವು ಕ್ಯೂರ್ ಮಾಡ್ಕೋಬೋದು. ಇವನ್ ಸರ್ಜರಿ ಮಾಡಿದ್ರು ಇದು ಒಣಗುತ್ತೆ, ಯಾಕಂದರೆ ರಕ್ತ ಚಲನೆ ಇರುತ್ತೆ. ಯಾವಾಗ ರಕ್ತ ಚಲನೆ ಇರಲ್ವೋ ನೀವು ಸರ್ಜರಿ ಮಾಡಿದ್ರು ಆ ಪೋರ್ಷನ್ ಉಳಿಸ್ಕೊಳಕ್ಕಾಗಲ್ಲ. ಸೊ ಅವ್ರ ಪ್ರಶ್ನೆ ಏನಂತಂದರೆ ಮುಖ್ಯವಾಗಿ ಅವ್ರ ವೈದ್ಯರನ್ನು ಕಾಣ್ಬಿಟ್ಟು ಅದು ನಿಜವಾಗಲೂ ಆರ್ಟ್ರಿ ಬ್ಲಾಕ್ ಆಗ್ತಾ ಇದೆಯಾ ಇಲ್ಲ ವೆರಿಕೋಸ್ ವೇನ್. ನಾರ್ಮಲಿ ಬರ್ತಾ ಇರುತ್ತೆ ವೆರಿಕೋಸ್ ವೇನ್, ಸುಮಾರು ಈ ಸ್ಟೇಜಲ್ಲೇ ಇದೇ ಟೇಬಲ್ ಮೇಲೆ ಮಾತಾಡಿರ್ತಾರೆ ವೆರಿಕೋಸ್ ವೇನ್ಸ್ ಬಗ್ಗೆ. ಅವೆಲ್ಲ ಬರ್ತೆ ಬಂದಿರುತ್ತೆ. ಈ ಓವರ್ ವೆಯ್ಟು, ಸ್ಟ್ಯಾಂಡಿಂಗು, ಎಸ್ಪೆಷಲಿ ದಿ ಪೊಲೀಸ್ ಪೀಪಲ್ ಪಾಪ ಅವ್ರು ಎಷ್ಟೋ ಸಲ ಬಿಸಿಲಲ್ಲಿ ನಿಂತ್ಕೊಂಡೇ ಇರ್ತಾರೆ, ಅವ್ರಿಗೆಲ್ಲ ಇಂಥವ್ರಿಗೆಲ್ಲ ಕಾಮನ್ ಆಗಿ ಇರುತ್ತೆ. ಅದನ್ನು ನಾವು ಡಿಫ್ರೆನ್ಸಿಯೇಷನ್ ಮಾಡಿಕೊಂಡು ಅರ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಬೆಟರ್. ಹೌದು ಡಾಕ್ಟರ್, ಮತ್ತೊಂದು ಕರೆ ಇದೆ. ಮಹದೇವಪ್ಪ ಬೆಂಗಳೂರಿನಿಂದ. ಮಹದೇವಪ್ಪ ಅವರೇ ನಿಮ್ಮ ಪ್ರಶ್ನೆಯನ್ನು ಕೇಳಿ. ಹಲೋ ಹೇಳಿ ಸರ್, ಕೇಳುತ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಮಹದೇವಪ್ಪ. ಸರ್ ಬಲಶಂಕರಿಯಿಂದ. ಹಾಂ ಸರ್ ನಮ್ಗೆ 15 ವರ್ಷ ಇತ್ತು, ಏನಿಲ್ಲ, 8-9 ವರ್ಷದಿಂದ ಶುಗರ್ ಇದೆ. ಹಾಂ ಸರ್ ಏನೇ ಗಾಯ ಆದ್ರೂ ಕ್ಲಿಯರ್ ಆಗುತ್ತೆ ಸರ್. ಹಾಂ ಅದು ಎಡದ ಕಡೆ ಹಸ್ತ ಸ್ವಲ್ಪ ನೋವಿತ್ತು ಸರ್. ಆ ಹಸ್ತಕ್ಕೆ ನೋವಿತ್ತು ಕ್ಲಿಯರ್. ಈಗ ಸ್ವಲ್ಪ ಮಂಡಿ ನೋವಾಗಿದೆ, ಅಜ್ಜ ಊರಕ್ಕಾಗಲ್ಲ ಸರ್. ಅಲ್ಲ ಅದು ಅಜ್ಜ ಊರಕ್ಕಾಗಲ್ಲ. ಮತ್ತೆ ನಡೀತಾ ಇದ್ರಿ ಏನಿಲ್ಲ, ಸ್ವಲ್ಪ ಕಮ್ಮಿ ಆಗುತ್ತೆ. ಕೂತಿದ್ದು ಮಾಡಿದ್ರೆ ತುಂಬಾ ಪೇನ್ ಬರುತ್ತೆ ಸರ್. ಅಂದರೆ ಇದು ಪಾದ ನೋವು ಬರುತ್ತಾ ಇಲ್ಲ ಈ ಕಾಲಿಂದ ಕೆಳಗಡೆ ನೋವು ಬರುತ್ತಾ? ಇದು ಪಾದ ನೋವು ಬರುತ್ತೆ ಸರ್. ಪಾದ ನೋವು ಬರ್ತಂದ್ರೆ ಈಗ 15 ವರ್ಷ ನಿಮ್ಮ ಶುಗರ್ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ಸರ್? 290 190 210 ಇದೆ ಸರ್. ಅಂದರೆ ಇನ್ನೂ ಸ್ವಲ್ಪ ಟೈಟ್ ಕಂಟ್ರೋಲ್ ಆಗಬೇಕು. ಬಿಕಾಸ್ ನಿಮಗೆ ವಯಸ್ಸೆಷ್ಟು ಸರ್? 54 ಸರ್. ಅಲ್ವಾ? 54 ವರ್ಷ ಅಂದರೆ ಇನ್ನೂ ನೀವು ತುಂಬ ಟೈಟ್ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಶುಗರ್ ನಂಬರ್ 1. ಎರಡನೇದು ನರ್ವ್ ಕಂಡಕ್ಷನ್ ಅಂತ ಮಾಡ್ತೀವಿ. ಈಗ ಹಾರ್ಟ್ದು ECG ಮಾಡ್ದಂಗೆ ಕಾಲಲ್ಲಿ ನರಗಳದ್ದು ದುರ್ಬಲನೆ ಇದೆಯಾ ಅಂತ ನೋಡ್ತೀವಿ. ಅದನ್ನು ಇಂಗ್ಲೀಷಲ್ಲಿ ಪೆರಿಫೆರಲ್ ನ್ಯೂರೋಪತಿ ಅಂತ ಕರೀತೀವಿ, ನರಗಳ ದುರ್ಬಲನೆ. ಅದೇನ ಇತ್ತು ಅಂತಂದರೆ ನಿಮಗೆ ಪಾದ ಉರಿ ಬರ್ತಾ ಇರುತ್ತೆ, ನೋವು ಬರ್ತಾ ಇರುತ್ತೆ. ಈವನ್ ನೀವು ನಾರ್ಮಲ್ ಚಪ್ಪಲಿ ಹಾಕಿದ್ರು ಪೇಯ್ನ್ ಬರುತ್ತೆ. ಅದಕ್ಕೆ ಅದೇ ಮೆಡಿಕಲ್ ಚಪ್ಪಲ್, MCR ಚಪ್ಪಲ್ ಅಂತ ತಗೊಳ್ಳಿ. ಬಟ್ ತಗೊಂಡ್ರು ನೀವು ನಿಮ್ಮ ರೆಗ್ಯುಲರ್ ವೈದ್ಯರನ್ನು ಕಾಣ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಯಾವ ಥರ ನಿಮಗೆ ಉರಿ ಬರುತ್ತಾ ಇಲ್ಲ ನೋವು ಬರುತ್ತಾ, ಯಾವ ಥರ ಬರುತ್ತೆ ಅಂತ. ಆಮೇಲೆ ಪಾದನೂ ಅಷ್ಟೇ ಸರಿಯಾಗಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಅದೇನಾದರೂ ಚರ್ಮ ಏನಾನ ತುಂಬ ಒರಟಾಗಿದೆಯಾ, ಅದು ಸೊ ಕಲರ್ ಚೇಂಜ್ ಆಗಿ, ಹಂಗಾಗಿ ನೀವು ಅದನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಎರಡನೇದು ರಕ್ತನಾಳಗಳು ಚೆಕ್ ಮಾಡ್ಕೋಬೇಕು. ಬಟ್ ಇನ್ನೂ ಟೈಟ್ ಕಂಟ್ರೋಲ್ ಮಾಡ್ಕೋಬೇಕು ನೀವು ಶುಗರು. ಸುಮಾರು ಸಲ ಎಲ್ಲ ಪೇಷಂಟ್ಗೂ ನಾವು ರೆಗ್ಯುಲರಾಗಿ ಮಾತ್ರ ಉಪಯೋಗಿಸ್ತೀವಲ್ಲ, ಅದರಲ್ಲೇ ವಿಟಮಿನ್ B12 ಅನ್ನೋದು ತುಂಬ ಕಮ್ಮಿ ಆಗ್ಬಿಡುತ್ತೆ. ಅಂದರೆ ಡಯಾಬಿಟಿಕ್ ಪೇಷಂಟ್ಸು, ಈಗ ನಾನ್ ವೆಜಿಟೇರಿಯನ್ನು, ಮಾಂಸ ಅದು ಇದು ತಿನ್ನೋರು ಬೇರೆ, ವೆಜಿಟೇರಿಯನ್ನವ್ರು ಬೇರೆ, ಇಂಥದ್ದು ಬಂದಾಗ ವಿಟಮಿನ್ B12 ಅನ್ನೋದು ಭಾಳ ಮುಖ್ಯ ಅದು ನರಗಳಿಗೆ. ಸೊ ಅದು ಸುಮಾರು ಪೇಷಂಟ್ಗೆ ಮಾತ್ರೆಯಿಂದನೇ ವಿಟಮಿನ್ B12 ಕಮ್ಮಿ ಆಗುತ್ತೆ. ಸಕ್ಕರೆ ಕಾಯಿಲೆ ಕೊಡೋರಿಗೆ ಇರೋರಿಗೆ ಆ ವಿಟಮಿನ್ B12 ಆದಾಗ ಕಮ್ಮಿ ಆದಾಗ ಆ ಥರ ಉರಿ ಬರುತ್ತೆ. ಸೊ 3 ಥರ ನೀವು ಚೆಕ್ ಮಾಡಿಕೊಂಡು ಇನ್ನೂ ತುಂಬ ಟೈಟ್ ಶುಗರ್ ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮ ಪಾದ ಉರಿ ಅದೆಲ್ಲ ಟ್ರೀಟಬಲ್ ಇವಾಗಲೇ. ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಸುತ್ತೆ ಡಾಕ್ಟರ್.
ಡಾಕ್ಟರ್, ನಾವು ಕೆಲವು ನಿಮಿಷಗಳ ಹಿಂದೆ ಚರ್ಚೆ ಮಾಡ್ತಿದ್ವಿ, ನೀವು ಹೇಳ್ತಿದ್ರಿ ಕೋವಿಡ್ನಿಂದಾಗಿ ಯಾವ ರೀತಿಯ ಪರಿಣಾಮ ಆಗಿದೆ ಮಧುಮೇಹದಿಂದ ಬಳಲ್ತಾ ಇರೋ ರೋಗಿಗಳಿಗೆ, ಮತ್ತೆ HbA1c ಹೈಯೆಸ್ಟ್ ರೆಕಾರ್ಡ್ 22 ಕ್ರಾಸ್ ಆಗಿರೋದನ್ನ ನೀವು ನೋಡಿದ್ದೀರಿ ಅಂತ. ಸೊ ಆ ಚರ್ಚೆಯನ್ನು ಮುಂದುವರಿಸೋಣ ಡಾಕ್ಟರ್. ಸೊ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಲ್ರೆಡಿ ಡ್ಯಾಮೇಜ್ ಆಗಿಬಿಟ್ಟಿದೆ ಕೋವಿಡ್ನಿಂದಾಗಿ, ಯಾವ ರೀತಿಯ ಒಂದು ಜೀವನ ಶೈಲಿಯನ್ನು ರೂಪಿಸ್ಕೊಂಡು ಇದನ್ನು ಪ್ರಥಮ ಹಂತದಲ್ಲೇ ನಾವು ಕಂಡು ಹಿಡ್ಕೊಂಡು ಪ್ರಾಥಮಿಕ ಹಂತದಲ್ಲೇ ಪೋಡಿಯಾಟಿಸ್ಟ್ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ವೈದ್ಯರನ್ನು ಕಂಡಾಗ ಇದನ್ನು ತಡೆಗಟ್ಟಬಹುದಾ? ಕೊಟ್ಬಿಡೋದು. ಓಕೆ, ವೆರಿ ಸಾರಿ. ಈಗ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ರಿ. ನಾನು ಕಂಪ್ಲೀಟ್ ಡ್ಯಾಮೇಜ್ ಆಗಿಲ್ಲ ಇದು ಕೋವಿಡಲ್ಲಿ ಅಂತಲ್ಲ. ಅಂದರೆ ನಮ್ಮ ಎಕ್ಸ್ಪೆಕ್ಟೇಷನ್, ಈಗ ನಮ್ಮದು ಲಾರ್ಜೆಸ್ಟ್ ಗವರ್ನಿಂಗ್ ಕೌನ್ಸಿಲ್ ಬಾಡೀಸ್ ಅಮೇರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್. ಈಗ ಲಾಸ್ಟ್ ನಮ್ದು ಎವ್ರಿ ಜೂನ್ನಲ್ಲಿ ನಮ್ಗೆ ಅಲ್ಲಿ ಒಂದು ಪ್ರೋಟೋಕಾಲ್, ಒಂದು ಗೈಡ್ಲೈನ್ಸ್ ಬರುತ್ತೆ. ಸೊ ದಿ ಎಂಟೈರ್ ವರ್ಲ್ಡು ನಾವು ಆ ಗೈಡ್ಲೈನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಗೈಡ್ಲೈನ್ಸ್ ನನಗೆ ಟ್ರೀಟ್ಮೆಂಟ್ಗೆ ದಾರಿ ಮಾಡಿಕೊಳ್ಳುತ್ತೆ. 110% ಐ ನೀಡ್ ನಾಟ್ ಯೂಸ್ ಓನ್ಲಿ ಗೈಡ್ಲೈನ್ಸ್ ಅಂತ, ಬಟ್ ಸ್ಟ್ರಿಕ್ಟ್ಲಿ ಐ ಹ್ಯಾವ್ ಟು ಫಾಲೋ ದ ಗೈಡ್ಲೈನ್ಸ್. ಆ ಗೈಡ್ಲೈನ್ಸಲ್ಲಿ ADA-ನಲ್ಲಿ ಪ್ರಿಡಿಕ್ಷನ್ ಮಾಡಿರೋದು ಈ ಥರ ನೆಕ್ಸ್ಟ್ 3 years ಸುಮಾರು ಕಾಂಪ್ಲಿಕೇಶನ್ ಆಗುತ್ತೆ ಅಂತ. ಅದಕ್ಕೆ ನಿಮ್ಮ ಉತ್ತರ, ನಿಮ್ಮ ಕ್ವಶನ್ ತುಂಬ ಚೆನ್ನಾಗಿದೆ. ಎಲ್ಲ ಜನಸಾಮಾನ್ಯರು ದಯವಿಟ್ಟು ಈಗ ಅವ್ರು ಹೇಳಿದರು 190, 210, 220 ಅಂದ್ಕೊಟ್ರೆ ಮೋಸ್ಟ್ ಲೈಕ್ಲಿ ಕೆಲವು ಪೇಷಂಟ್ ಏನು ಮಾಡ್ತಾರೆ, ಶುಗರ್ ಚೆಕ್ ಮಾಡ್ಕೊಂಬಿಟ್ಟು 190 ಅಂದ್ಕೊಳ್ಳೇ ಅವರೇ ಅಂದ್ಕೊಳ್ತಾರೆ ನಾನು ಭಾಳ ಚೆನ್ನಾಗಿದ್ದೀನಿ ಅಂತ. ಬಟ್ ಅನ್ಲೆಸ್ ನಿಮ್ಮ ವೈದ್ಯರು ನಿಮಗೆ ಹೇಳಿ ನಿಮ್ಮ ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲ್ ಇದೆ ಅಂತ ಮಾತ್ರ ಒಪ್ಕೊಳ್ಬೇಕಾಗುತ್ತೆ ಹೊರತು ಅವರೇ ಸೆಲೆಬ್ರೇಷನ್ ತೊಗೊಳಂಗಿಲ್ಲ. ಹೀಗಾಗಿ ಎಷ್ಟೋ ಪೇಷಂಟ್ಗಳು ಕಾಂಪ್ಲಿಕೇಟೆಡ್ ಸ್ಟೇಜ್ಗೆ ರೀಚ್ ಆಗೋದು. ಸೊ ಇಲ್ಲಿ ನಮ್ಮ ಇದು ರಿಕ್ವೆಸ್ಟ್ ಏನಂತಂದರೆ, ಮೆಸೇಜ್ ಏನಂತಂದರೆ, ಆದಷ್ಟು ಮಟ್ಟಿಗೆ ನಿಮ್ಮ A1C ವ್ಯಾಲ್ಯೂನ ಡೌನ್ ಮಾಡ್ಕೊಳ್ಳಿ. ಈಗ ರಾಂಗ್ ಇಂಪ್ರೆಷನ್ ಏನು, ಈಗ ಟ್ಯಾಬ್ಲೆಟ್ ಬೇಕು ಅಂತ ಬರ್ತಾರೆ, ಇನ್ಸುಲಿನ್ಗೆ ರೆಡಿನೇ ಇರಲ್ಲ. ಈಗ ಇನ್ಸುಲಿನ್ ತೊಗೊಂಡ್ಮೇಲೆ ನಿಲ್ಸೋಕ್ಕೆ ಆಗಲ್ಲ ಅಂತ ತುಂಬ ಹೆದರಿಕೆ ಇರುತ್ತೆ ಕೆಲವ್ರಿಗೆಲ್ಲನೂ. ಆ ಥರ ಏನಿಲ್ಲ. ಈಗ ಎಷ್ಟೋ ಪೇಷಂಟ್ಸ್ಗೆ ಚೆನ್ನಾಗಿ ಕಂಟ್ರೋಲ್ ಆಗಿ, ಈಗ ಫಸ್ಟ್ಗೆ ಅವ್ರಿಗೆ ಯಾವ ಥರ ನಾವು ಡಯಟ್ ಪ್ಯಾಟ್ರನ್ ಮಾಡ್ಕೋಬೇಕು, ಯಾವ ಥರ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು. ಬರೀ ಡಾಕ್ಟ್ರು ವೈದ್ಯರು ಮಾತ್ರ ತೊಗೊಂಡ್ಬಿಟ್ಟೆ ಶುಗರ್ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಸೊ ಮೂರು ಸಪೋರ್ಟ್ ಮಾಡಿಕೊಂಡು ನೀವು ಶುಗರ್ ಕಂಟ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಆಲ್ ದೀಸ್ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡಬಹುದು. ಇಟ್ಸ್ ಎ ಮೆಸೇಜ್ ಈ ಥರ ಇದೆ ಅಂತ. ಇಟ್ಸ್ ಎ ಪ್ರೂವ್ಡ್ ಅಂಡ್ ಆಲ್ ದಿ ಪೇಪರ್ಸ್ ಹ್ಯಾವ್ ಬೀನ್ ಪಬ್ಲಿಷ್ಡ್ ವೆರಿ ರೀಸೆಂಟ್ಲಿ. ಡಾಕ್ಟರ್, ಈಗ ಮತ್ತೊಂದು ಕರೆ ಇದೆ, ಸತ್ಯನಾರಾಯಣ ಬೆಂಗಳೂರಿನಿಂದ. ಸತ್ಯನಾರಾಯಣ ಅವರೇ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸತ್ಯನಾರಾಯಣ ಅಂತ ಹೇಳ್ಬಿಟ್ಟು ನನ್ನ ಹೆಸರು. ನಾನು ಡಯಾಲಿಸಿಸ್ ಪೇಷಂಟ್ ಸರ್, ಒಂದು 2-3 years ಇಂದ. ಓಕೆ. ನನಗೆ ಈ ಅದೇ ಎಡಗೈಯಲ್ಲಿ ನಾನು ಡಯಾಲಿಸಿಸ್ ಮಾಡಿಸ್ತಾ ಇದ್ದೀನಿ ಸರ್. ಎಲ್ಲಿ? ಇದು ಸಾಗರ್ ಹಾಸ್ಪಿಟಲ್ ಅಲ್ಲಿ, ಬೆಂಗಳೂರಲ್ಲ. ಆಮೇಲೆ ಇದು ಏನಾಗಿದೆ, ಇವಾಗ ಒಂದ್ 2 ದಿನದಿಂದ ಸ್ವಲ್ಪ ನೋವಿದೆ ಸರ್ ನನಗೆ ಎಡಗೈಯೇ. ಓಕೆ. ನಮ್ನೆಸ್ ಅಂದ್ರೆ ಜೋಮ್ ಗೀಮ್ ಏನಿಲ್ಲ ಬಾಸ್, ಇಲ್ಲ ಅದೇನಿಲ್ಲ, ಜೋಮ್ ಕ್ರಾಮ್ಸ್ ಹತ್ರ ಏನಿಲ್ಲ ಬಾಸ್. ನಂಗೆ ಒಂಥರ ನೋವಿದೆ, ಸ್ವಲ್ಪ ನೋವಿರುತ್ತೆ ಸರ್ ಅವಾಗ ಡಯಾಲಿಸಿಸ್ ಮಾಡಿಸ್ಕೊಂಡು ಬಂದ್ಮೇಲೆ. ಅದು ಡಯಾಲಿಸಿಸ್ ಮಾಡ್ಕೊಂಡ್ಮೇಲೆ ಸುಮಾರು ಜನಕ್ಕೆ ನಿಮ್ಗೆ ಎಷ್ಟು ಲೀಟರ್ ತೆಗಿತಾ ಇದಾರೆ ದಿವಸ? ಡೈಲಿ ಒಂದು 2-3 ಲೀಟರ್ಸ್ ಬಾಸ್. 3 ಲೀಟರ್ ಅಂದ್ರೆ ವಾರಕ್ಕೆ 3 ಸಲ ಮಾಡಿಸ್ಕೊಳ್ತಿರಲ್ವಾ ನೀವು? ಹೌದು. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಪೇಷಂಟ್ ಆ 3 ಸಲ ತೆಗೆಸ್ಕೊಳ್ಳುವಾಗ ನಿಮಗೆ ಈಗ ಕ್ಯಾಲ್ಶಿಯಂ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬಿಡುತ್ತೆ, ಹಿಮೋಗ್ಲೋಬಿನ್ ಪ್ರೊಡಕ್ಷನ್ನೇ ಇರಲ್ಲ. ಅದಕ್ಕಂತಾನೆ ನಿಮ್ಮ ವೈದ್ಯರು ಸಾಮಾನ್ಯವಾಗಿ ವಾರಕ್ಕೂ 15 ದಿವಸಕ್ಕೂ ಒಂದೊಂದು ಎರಿಥ್ರೋಪಾಯ್ಟಿನ್ ಇಂಜೆಕ್ಷನ್ ಅಂತ, ಅಂದರೆ ಕಿಡ್ನಿನಲ್ಲಿ ಬ್ಲಡ್ ಸೆಲ್ಸ್ ಇಂಪ್ರೂವ್ ಆಗಲಿ, ಪ್ರೊಡಕ್ಷನ್ ಇಂಪ್ರೂವ್ ಆಗಲಿ ಬೋನ್ನಲ್ಲಿ ಅಂತ ಕೊಡ್ತಾ ಇರ್ತಾರೆ. ಇಲ್ಲಾಂದರೆ
ಈಗ ಸೋಡಿಯಂ ಪೊಟ್ಯಾಷಿಯಂ ಕ್ಲೋರೈಡ್ ಅಂದರೆ ಅದು ಅಂಶಗಳು ಅವೇನೆಲ್ಲ ಕಮ್ಮಿ ಆಗಿಬಿಟ್ರು ಆ ಥರ ಬರುತ್ತೆ. ಸರಿ ಸೊ ಯಾವುದರಲ್ಲಿ ನಿಮಗೆ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಕರೆಕ್ಷನ್ ಮಾಡಿಕೊಂಡ್ರೆ ಆ ನೋವು ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಹೌದು. AV ಫಿಸ್ಚುಲಾ ಮಾಡಿದ್ದಾರೆ ಆ ಕೈಯಲ್ಲಿ. ಇಲ್ಲ, ಅದು ಕರೆ Okay, ಕ್ಲೋಸ್ ಆಗಿದೆ ಅನ್ಸುತ್ತೆ ಸರ್. ಸಾರಿ, ಈ ಕರೆಯಿಂದಾಗಿ ನಮ್ಮ No problem. ಇದು ಸಂಭಾಷಣೆ ಸಂಪೂರ್ಣ ಆಗಲಿಲ್ಲ. ನೀವು ಹೇಳ್ತಿದ್ರಿ ಇದು ಪ್ರಾಥಮಿಕ ಹಂತದಲ್ಲೇ ವೈದ್ಯರನ್ನ ಕಾಣೋದು ಎಷ್ಟು ಮುಖ್ಯ, HbA1cಯನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಹೇಳಿ. ಡಾಕ್ಟರ್, ಈಗ ಮತ್ತೊಂದು ಪ್ರಶ್ನೆ, ಈ ಪಾದ ರಕ್ಷೆಗಳು ಇವುಗಳ ಪಾತ್ರ ಏನಿರುತ್ತೆ? ಈಗ ಪ್ರತಿಯೊಬ್ಬ ಡಯಾಬಿಟಿಕ್ ಪೇಷಂಟ್ಸ್ ಇನ್ಕ್ಲೂಡಿಂಗ್ ನಾರ್ಮಲ್ ಪೇಷಂಟ್ಸ್ ಯಾರೇ ಆಗಲಿ ಬೆಳಗ್ಗೆ ಎದ್ದು ಅವರು ಹೊರಡೋಕೆ ಮುನ್ನ ಅವರು ಸಾಕ್ಸಲ್ಲಿ ಚೆಕ್ ಮಾಡ್ಕೋಬೇಕು. ಸಾಕ್ಸಲ್ಲಿ ಏನಾದರೂ ಈಗ ಕಲ್ಲು ಇಲ್ಲ ಏನಾದರೂ ಸಿಕ್ಕಾಕೊಂಡಿದೆಯಾ ಏನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಸ್ನಾನ ಮಾಡುವಾಗ ಅದಕ್ಕೆ ಮೊದಲು ಸ್ನಾನ ಮಾಡುವಾಗ ಫುಟ್ಟನ್ನು ಸರಿಯಾಗಿ ಎಕ್ಸಾಮ್ ಮಾಡ್ಕೊಳ್ಬೇಕು. ನೀಟಾಗಿ ತೊಳ್ಕೊಳ್ಬೇಕು. ಒದ್ದೆನ ಚೆನ್ನಾಗಿ ಒರೆಸ್ಕೋಬೇಕು. ಏನಾದರೂ ಕ್ರ್ಯಾಕು ಗೀಕು ಆ ಥರ ಏನಾದ್ರು ಬಿಟ್ಟಿದ್ರೆ, ಸ್ಮಾಲ್ ಗಿಲ್ಸರ್ಸ್ ಏನಾರ ಇದ್ದರೆ ಕೂಡಲೇ ಡಾಕ್ಟ್ರನ್ನ ಕಾಣಬೇಕು. ನೆಕ್ಸ್ಟು ಅವರು ಈಗ ಡಯಾಬಿಟಿಕ್ ಪೇಷಂಟ್ಸು ಹೆಂಗೆಂಗೋ ಇದು ಶೂ ಹಾಕಂಗಿಲ್ಲ. ಇದು ಈ ಥರನೇ ಇರಬೇಕು. ನೀವು ಫುಟ್ ಹಾಕಿದಾಗ ಅಂದರೆ ಸ್ಪೇಸಸ್ ಎಲ್ಲನೂ ಜಾಗ ಇರಬೇಕು. ಈ ಥರ ಟೈಟಾಗಿ ನಾವು ಶೂ ಹಾಕಬಾರ್ದು. ಅದಕ್ಕಿಂತಲೇ ಫುಟ್ವೇರ್ ಅಂತ ಸುಮಾರು ವೆರೈಟೀಸ್ ಆಫ್ ಫುಟ್ವೇರ್ ಇರ್ತವೆ. ಸೊ ಅವ್ರು ಬೆಳಗ್ಗೆ ಎದ್ಬಿಟ್ಟು ಇದೆಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕು. ಶೂ ಹಾಕುವಾಗಲೂ ಅಷ್ಟೇ, ಈಗ ಹೈಲ್ ಶೂಸು ಈ ಥರ ಎಲ್ಲ ಆಗ್ತಲ್ಲ ವೆರೈಟೀಸ್ ಆಫ್ ಶೂಸ್, ಅದೆಲ್ಲ ಆದಷ್ಟು ಮಟ್ಟಿಗೆ ದಯವಿಟ್ಟು ಅವಾಯ್ಡ್ ಮಾಡಿ. ಪ್ರಿಫರಬಲಿ ಸಾಫ್ಟ್ ಶೂ ಇರಬೇಕು, ಒಳಗಡೆ ಸಾಫ್ಟ್ ಸೋಲ್ ಇರಬೇಕು. ಡಯಾಬಿಟಿಕ್ ಪೇಷಂಟ್ಸ್, ನಾರ್ಮಲ್ ಪೇಷಂಟ್ ಅಲ್ಲ. ನಾರ್ಮಲ್ ಪೇಷಂಟ್ ಅವ್ರ ಶಕ್ತಿ ಇರೋವರೆಗೂ, ಅವರಿಗೆ ಚೆನ್ನಾಗಿ ಇದಿರೋವರೆಗೂ ಅವ್ರು ಯಾವ ಥರ ಹಾಕಿದ್ರು ನಡೆಯುತ್ತೆ, ಅದಕ್ಕೆ ನಮ್ಮ ಅಭ್ಯಂತರ ಏನಿರಲ್ಲ. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಈಗ ಶೂನ ಎಷ್ಟೋ ಜನ ಚೆಕ್ ಮಾಡೇ ಇರಲ್ಲ. ಈಗ ಮನೇಲಿ ಇಲ್ಲಿ ಬಿಟ್ಬಿಟ್ಟಿರ್ತೀವಿ, ಏನೋ ಕಸ ಹೊಡೆಯೋವಾಗ ಇನ್ನೇನೋ ಇರುವಾಗ ಧೂಳೇನೋ ಒಳಗಡೆ ಎಲ್ಲ ಬಿದ್ದಿರುತ್ತೆ. ಸೊ ಒಂದು ಸ್ಮಾಲ್ ಪಾರ್ಟಿಕಲ್ ಏನೋ ಚುಚ್ಕೊಂಡು ಇದು ಮಾಡಿಬಿಟ್ರೆ ಅದೇ ಗಾಯ ಶುರುವಾಗುತ್ತೆ. ಸೊ ಹಂಗಾಗಿ ಡಯಾಬಿಟಿಕ್ ಫುಟ್ಟು ವೆರೈಟಿ ಯಾವ ಥರ ಯೂಸ್ ಮಾಡ್ಕೋಬೇಕು, ನಮ್ಮ ಫುಟ್ಟಿಗೆ ಕರೆಕ್ಟಾಗಿ ಸೆಟ್ ಆಗಬೇಕು, ಒಳಗಡೆ ಸೋಲ್ ಚೆನ್ನಾಗಿರಬೇಕು, ನಮ್ಮ ಪಾದಕ್ಕೆ ಅನುಗುಣವಾಗಿ ನಮ್ಮ ಶೂ ಚೆನ್ನಾಗಿರಬೇಕು. ಯಾಕಂದರೆ ಕೆಲವರಿಗೆ ಈ ಥರ ಫ್ಲ್ಯಾಟ್ ಇರುತ್ತೆ, ಕೆಲವು ಆ್ಯಕ್ಚುಲಿ ಈ ಥರ ಇರಬೇಕು, ಆರ್ಚ್ ಇರಬೇಕು. ಅದೇ ಸ್ಲೈಡಲ್ಲಿ ನೋಡ್ತಿದ್ದೀವಲ್ಲ ಈ ಥರ, ಆ ಥರ. ಸೊ ಆ ಥರ ಆರ್ಚ್ ಇರಬೇಕು. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಫ್ಲ್ಯಾಟ್ ಫುಟ್ ಇರುತ್ತೆ. ಫ್ಲ್ಯಾಟ್ ಫುಟ್ ಇದ್ಬಿಟ್ರೆ ಬೇಗ ನೀವು ಪ್ರೆಷರ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಈಗ ಏನಾರ ತುಂಬ ಇಲ್ಲೇನೋ ಒಂದು ಕಲ್ಸಿಗೆ ಹಾಕೊಂಡ್ರೆ ಬೇಗ ಆಗೋಯ್ತು. ಈಗ ಎಲ್ಲೋ ಒಂದು ಕಡೆ ನಾವು ಶೂ ಬಿಚ್ಚಿಬಿಟ್ಟು ಒಂದು ಬಿಸಿಲು ಕಾಲಾಗ ಒಂದು ಸಣ್ಣ ಒಂದು ಸ್ಟೋನ್ ತುಂಬ ಬೆಳೆದಿರೋದ್ರ ಮೇಲೆ ಹೋಯ್ತು ಅಂದರೆ ಚರ್ಮ ಕಿತ್ಕೊಂಡ್ಬಂದ್ಬಿಡುತ್ತೆ. ಸೊ ಅದೇನೇ ಶುರು ಆಗ್ಬಿಡುತ್ತೆ. ದಟ್ ಇಸ್ ದಿ ಸ್ಟೇಜ್ 1 ಅಂತ ನಾನು ಮೊದಲೇ ಕರೀತಾ ಇದ್ದೆ. ಸೊ ಆ ಥರ ನಾವು ಫುಟ್ಟನ್ನ ತುಂಬ ಕೇರ್ಫುಲ್ ಎಕ್ಸಾಮ್ ಮಾಡ್ಬೇಕು. ಅದಕ್ಕೆ ಇಂಟೆಲಿಜೆಂಟ್ ಇರೋರು ಈ ಮಿರರ್ ಎಲ್ಲ ಇಟ್ಕೊಂಡ್ಬಿಟ್ಟು ನೋಡ್ಕೊಳ್ತಾರೆ ಫುಟ್ ಹೆಂಗಿದೆ ಅಂತ. ಇಲ್ಲ ಅಂತಂದರೆ ನಾವು ಈಗ ಬೆರಳು, ಇದು ಉಗುರು, ಇನ್ಗ್ರೋಯಿಂಗ್ ಅಂತ ಕರೀತೀವಿ. ಈ ಉಗುರು ಒಳಗಡೆ ಬೆಳೆಯುತ್ತೆ. ಒಳಗಡೆ ಒಳದಾಗ ತುಂಬಾ ಪೇನ್ ಇರುತ್ತೆ, ಆದರೂ ಶೂ ಹಾಕೊಂಡು ಓಡಾಡ್ತಾನೆ ಇರ್ತಾರೆ. ಸೊ ಅಲ್ಲೇನೆ ಗಾಯ ಶುರುವಾಗುತ್ತೆ. ಅಫ್ಕೋರ್ಸ್ ಬೇಸಿಕ್ ಪೆಥಾಲಜಿ ಇಲ್ಲೇ ಇರುತ್ತೆ, ಬೇಸಿಕ್ ಕಲ್ಪಿಟ್ ಇಲ್ಲ, ಕಾಲಿಂದ ಕೆಳಗಡೆನೇ ಇರುತ್ತೆ. ಅದಕ್ಕೆ ನಾವು ಕರೆಕ್ಟಾಗಿ ಸಹ ಮಾಡ್ಕೋಬೇಕು. ಕರೆಕ್ಟಾಗಿ ಈ ಥರ ನಾವು ಇದು ನೈಲ್ ಇದರಲ್ಲಿ ಕಟ್ಟರಲ್ಲಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಇರಬೇಕು. ಯಾವುದೇ ಕಾರಣಕ್ಕೆ ಇಲ್ಲಿ ಸೋರ್ಸ್ ಆಫ್ ಇನ್ಫೆಕ್ಷನ್ ಡೆವಲಪ್ ಆಗೋದಕ್ಕೆ ಬಿಡಬಾರ್ದು ನಾವು. ಇದು ಸಿಂಪಲ್ ಫುಟ್ ಎಕ್ಸಾಮಿನೇಷನ್ ಜನಸಾಮಾನ್ಯರು ತಿಳ್ಕೊಳ್ಬೇಕಾಗಿರೋದು. ಕೆಲವರು ಹೀಲ್ಡ್ ಆಗ್ತಾರೆ, ಕೆಲವರು ಹೆಂಗೆಂಗೋ ಆಗ್ತಾರೆ, ಅದೆಲ್ಲ ಹಾಕಂಗಿಲ್ಲ. ಆ್ಯಂಡ್ ಬೇರ್ ಫುಟ್ಟಲ್ಲಿ ಆದಷ್ಟು ಮಟ್ಟಿಗೆ ಸಾಮಾನ್ಯವಾಗಿ ಬರೀ ಕಾಲಲ್ಲಿ ಓಡಾಡದಿರೋ ಇರೋದು ಒಳ್ಳೆಯದು ಡಯಾಬಿಟಿಕ್ ಪೇಷಂಟ್ಸು, ಆ್ಯಂಡ್ ಎಸ್ಪೆಷಲಿ ಎಲ್ಡರ್ಲಿ ಪೇಷಂಟ್ಸು. ಇಲ್ಲ ರಕ್ತನಾಳಗಳ ದುರ್ಬಲನೆ ಇಲ್ಲ ನರಗಳ ದುರ್ಬಲನೆ ಇರೋರಂತೂ ಡೆಫಿನೆಟ್ಲಿ ಬೇರ್ ಫುಟ್ಟಲ್ಲಂತೂ ಓಡಾಡ್ಬಾರ್ದು. ಬೇರ್ ಫುಟ್ಟಲ್ಲಿ ಓಡಾಡಿದ್ರೆ ನೋಡಿ ಈ ಥರ ಅಲ್ಸರ್ ಶುರುವಾಗ್ಬಿಡುತ್ತೆ. ಎಸ್ಪೆಷಲಿ ಕ್ಯಾಲಸ್ ಅಂತ ಕರಿತೀವಿ. ಈ ಒರಟಾಗಿ ಸ್ಕಿನ್ ಇರುತ್ತಲ್ಲ, ನೋಡಿರ್ತಾರೆ ನೀವು, ಅದೇನೋ ಇದ್ಬಿಡ್ತು ಅಂತಂದರೆ ದ್ಯಾಟ್ ವಿಲ್ ಬಿಕಮ್ ಎ ಸೋರ್ಸ್ ಆಫ್ ಫ್ಯೂಚರ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್, ಮತ್ತೊಂದು ಕರೆ ಇದೆ, ಸರಳ ಮೈಸೂರಿನಿಂದ. ಸರಳ ಅವರೇ ಮಾತಾಡಿ. ಸರಳ ಅಂತ ಹೇಳಿ
ಸರಳ ಅಂತ ಹೇಳಿ ಹೇಳಿ 54 ಇಯರ್ಸ್, ಹಾಂ ಶುಗರ್ ಇದೆ, BP ಶುಗರ್ ಇದೆ, BP ಇಲ್ಲ. ಹಾಂ ನನಗೆ ನಾನು ಟ್ಯಾಬ್ಲೆಟ್ಸ್ ಏನು ತಗೋತಾ ಇರ್ಲಿಲ್ಲ. ಈಗ ಬಿದ್ದು ಕಾಲು ನೋವು ಆಗ್ಬಿಟ್ಟಿತ್ತು. ಹಾಂ ಅದು ಮೂಳೆ ಫ್ರಾಕ್ಚರ್ ಆಗ್ಬಿಟ್ಟಿದೆ ಅಂತ ಹೇಳಿ ಅವಾಗ ಸ್ವಲ್ಪ ಶುಗರ್ ಜಾಸ್ತಿ ಇದೆ ಅಂತ ಹೇಳಿ ಒಂದ್ 15 ದಿವಸ ಇನ್ಸುಲಿನ್ ಕೊಟ್ಟು ಅವ್ರು ಆಪರೇಷನ್ ಮಾಡಿ ಸರಿಯಾಗಿ ಇದ್ ಮಾಡಿದ್ರು. ಈಗ ಓಡಾಡ್ತೀನಿ, ಅಂದ್ರೆ ಕಾಲು ಸ್ವಲ್ಪ ಬೂದಿದೆ, ಮತ್ತೆ ಕಲರ್ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಏನಾದ್ರು ಅದಕ್ಕೆ ಅಲ್ಲ ಚರ್ಮ ನಾರ್ಮಲ್ ಆಗಿದೆ ಇವಾಗ. ಚರ್ಮ ಬ್ಲಾಕ್ ಆಗಿದೆಯೋ ಇಲ್ಲ ಗಾಯನೇ ಬ್ಲಾಕ್ ಆಗಿದೆಯಾ? ಚರ್ಮ ಗಾಯ ಎಲ್ಲ ವಾಸಿಯಾಗಿದೆ. ಮತ್ತೆ ಚರ್ಮ ಅದು ಬಂದ್ಬಿಡುತ್ತೆ. ಅದು ಚರ್ಮ ಬಂದಿದೆ ಅಂದ್ರೆ ಮಾಮೂಲಿ ಚರ್ಮದ ಕಲರ್ ಇಲ್ಲ. ಆ ಥರ ಕಂಪ್ಲೀಟ್ ನೀವು ಒರಿಜಿನಲ್ ಕಲರ್ ಬರಲ್ಲ. ಬಟ್ ನಿಧಾನಕ್ಕೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲೇನಾದ್ರು ಈಗ ಓಪನ್ ಮಾಡಿದ್ದಾರೆ ಈ ಜಾಗದಲ್ಲಿ, ಆ ಗಾಯ ಕೆಳಗಡೆಯಿಂದ ಪಾದದ ಗಿಣ್ಣಿ ಇದೆಯಲ್ಲ, ಅದೇ 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 ಅಲ್ಲಿ ಫ್ರಾಕ್ಚರ್ ಆಗುತ್ತಿತ್ತು. ಫ್ರಾಕ್ಚರ್ ಆಗಿದ್ದೇನು ನೀವು ಬಿದ್ದಿದ್ದ ಇಲ್ಲ ನೀವು? ಬಿದ್ದಿದ್ದೆ ಮನೇಲೆ ಬಿದ್ದು ಫ್ರಾಕ್ಚರ್ ಆಗಿ ಅದಕ್ಕೆ ಸ್ಕ್ರೂ ಒಳಗಡೆ ಸ್ಕ್ರೂ ಇದ್ ಮಾಡಿ ಜಾಯಿನ್ ಮಾಡಿದ್ದಾರೆ. ಆ ಜಾಗದಲ್ಲಿ ನೋವೇನು ಇಲ್ಲ, ಊತ ಇದೆ, ಮತ್ತೆ ಕಲರ್ ಸ್ವಲ್ಪ ಬ್ಲ್ಯಾಕ್ ಆಗಿದೆ. ಅದಕ್ಕೆ ಇಲ್ಲ ಅದು ನನ್ನ ಪ್ರಕಾರ ನಿಮ್ಗೇನು ಆಗಲ್ಲ. ಏಕೆಂದರೆ ಆ ಜಾಗದಿಂದ ಕೆಳಗಡೆ ಮಾಂಸಖಂಡಗಳು ಬೆಳ್ಕೊಂಡು ಬರುತ್ತೆ. ಬೆಳ್ಕೊಂಡು ಬಂದು ನಿಧಾನಕ್ಕೆ ನಿಮ್ಮ ಡ್ರೆಸ್ಸಿಂಗು ಆ್ಯಂಟಿಬಯೋಟಿಕ್ ಏನು ನಮ್ಮ ಡಾಕ್ಟರ್ಸ್ ವೈದ್ಯರು ಕೊಡ್ತಾ ಇರ್ತಾರೆ, ಅದರಲ್ಲಿ ಈಲಾಗ್ತಾ ಒಣಗ್ತಾ ಸ್ವಲ್ಪ ಮಟ್ಟಿಗೆ ನಿಮ್ಮ ನಾರ್ಮಲ್ ಕಲರ್ ಬರುತ್ತೆ. ಬಟ್ ಇದೆಲ್ಲ ಅದನ್ನೇ ನಾನು ಫಸ್ಟ್ಗೆ ಮಾತಾಡ್ತಿದ್ದೆ, ಇದೆಲ್ಲ ಕ್ವೈಟ್ ಎಕ್ಸ್ಪೆನ್ಸಿವು. ತಿಂಗಳಾನುಗಟ್ಟಲೆ ಆಗುತ್ತೆ. ನೀವು 15 ದಿವಸ 20 ದಿವಸ ಆಗಲ್ಲ, ತಿಂಗಳಾನುಗಟ್ಟಲೆ ಆಗುತ್ತೆ. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್ ನಿಮ್ಮ ಶುಗರ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಚರ್ಮ ಬೆಳೆಯುತ್ತೆ, ಮಾಂಸ ಬೆಳೆದು ಅದ್ರ ಮೇಲೆ ಚರ್ಮ ಬೆಳೆಯುತ್ತೆ. ಕಾಲ್ ಕಟ್ ಆಗಿದೆ ಅನ್ಸುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ಪ್ರಶ್ನೆ. ಕೆಲವೊಮ್ಮೆ ಗಾಯಗಳು ಬಹಳ ಚಿಕ್ಕದಾಗಿರುತ್ತೆ, ಮತ್ತು ರೋಗಿಗನ್ಸುತ್ತೆ ನನ್ನ ಶುಗರ್ ಲೆವೆಲ್ ಕಂಟ್ರೋಲ್ನಲ್ಲಿದೆ, ಮತ್ತು ಬೇಸಿಗೆಗಾಲ ಗಾಯ ಆರಾಮಾಗಿ ಒಣಗ್ತಾ ಇದೆ ಅಂತ ಹೇಳಿ ಅಂತ ಸ್ವಲ್ಪ ಒಂದು ಓವರ್ ಕಾನ್ಫಿಡೆನ್ಸ್ನಿಂದ ಅದ್ರ ಹೊರಗಿನ ಬಣ್ಣವನ್ನು ನೋಡಿ ಅವರು ಸುಮ್ಮನಾಗ್ತಾರೆ. ಹೀಗಿರುವಾಗ ಆ ಗಾಯ ಒಳಗಡೆ ಜಾಸ್ತಿಯಾಗಿ ಹೊರಗಡೆ ಒಂದು ಫಾಲ್ಸ್ ಇಂಪ್ರೆಷನ್ ಕೊಟ್ಟು ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆಗಳಿದೆಯೇ? ನಾನೀಗ ಮೊದಲಿಗೆ ಒಂದು ಚೂರು ಅದನ್ನು ಸ್ಟ್ರೆಸ್ ಮಾಡಿದ್ದೆ. ಸ್ಟೇಜಿಂಗ್ ಮಾಡುವಾಗ, ನಾನು ಅಲ್ಸರ್ ಸ್ಟೇಜಿಂಗ್ ಮಾಡುವಾಗ ಸ್ಟೇಜ್ 1, 2, 3, 4 ಅಂತ ಮಾಡಿದ್ದೆ. ಲಾಸ್ಟಿಗೆ ಆಂಪುಟೇಷನು, ಗ್ಯಾಂಗ್ರೀನ್ ಆಗೋದು ಅದೆಲ್ಲ ಅಂತ. ಇನ್ನೂ ಒಂದಿದೇನಂತಂದರೆ, ಈಗ ಸಿಂಪಲ್ ಅಂತ, ಈಗ ನಾರ್ಮಲ್ ಸ್ಟೇಜ್ 1, ಈಗ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿರುತ್ತೆ, ಅಲ್ಸರು, ಡೀಪ್ ಅಲ್ಸರು, ಕ್ಯಾಲಸ್ ಫಾರ್ಮೇಷನ್ನು, ಈ ಥರ ಎಲ್ಲ ಇರುತ್ತಲ್ಲ, ಅದಕ್ಕೆ ಮನುಷ್ಯನಿಗೆ ಒಂದು ಇಲ್ಲಿ ಸ್ಕಿನ್ ಕಲರು ಸ್ವಲ್ಪ ಒಬ್ಬರು ಕ್ವಶನ್ ಕೇಳಿದ್ರು ಆವಾಗಲೇ. ಸ್ಕಿನ್ ಕಲರು ಚೇಂಜ್ ಆಗ್ತಾ ಇರುತ್ತೆ. ಸ್ಕಿನ್ ಕಲರ್ ಚೇಂಜ್ ಆದಾಗ ಅದು ಒಂದಕ್ಕೇನೆ ನೀವು ಖುಷಿ ಪಡಬಾರ್ದು. ನೀವು ಮೊದಲು ಅದಕ್ಕೆ ನೀವು ಕರೆಕ್ಟಾಗಿ ಕೇಳಿದ್ರಿ. ಈಗ ಎಷ್ಟೋ ಜನ ಅದನ್ನು ನೋಡ್ಕೊಳ್ದೆ ಆ ಸ್ಕಿನ್ ಕಲರ್ ಚೇಂಜ್ ಆಗ್ಬಿಟ್ಟು ನನಗೇನು ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡ್ಕೊಂಡೇ ಇರ್ತಾರೆ. ಅಫ್ಕೋರ್ಸ್ ಬೇಸಿಕಲಿ ನಾನು ಮತ್ತೆ ವಾಪಸ್ ಬರೋದು ಶುಗರ್ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಅದು ಈಗ ನಾನ್ ಇನ್ವೇಸಿವ್ ಅಂತಂದರೆ ನಾವು ಎಲ್ಲ ತುಂಬ ಹೋಗಿ ಎಲ್ಲ ಟೆಸ್ಟು ಮಾಡಿಸ್ಕೊಂಡ್ಬಿಟ್ಟೆ ಟ್ರೀಟ್ಮೆಂಟ್ ತೊಗೋಬೇಕಂತೇನಿಲ್ಲ. ನಿಮ್ಮ ವೈದ್ಯರು ಡೆಫಿನೆಟ್ಲಿ ಇನಿಷಿಯಲಿ ಐಡೆಂಟಿಫೈ ಮಾಡಿ ಹೇಳ್ತಾರೆ, ಇಮ್ಮಿಡಿಯೇಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಡೆಫಿನೆಟ್ಲಿ ಕ್ಯೂರ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಡಾಪ್ಲರ್ ಸ್ಟಡಿ ಅಂತ ಮಾಡ್ತೀವಿ, ರಕ್ತ ಚಲನೆ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ. ಈಗ ಮೇನ್ ಬ್ರಾಂಚ್ ಬ್ಲಾಕ್ ಆಗಿದ್ರು ಸಣ್ಣ ಪಕ್ಕದಿಂದ ಕೆಲವು ಕಡೆ ಬರ್ತಾವೆ, ಮೈಕ್ರೋವ್ಯಾಸ್ಕ್ಯುಲರ್ ಸರ್ಕಂಪ್ಲೆಕ್ಸ್ ವೆಸಲ್ ಅಂತ ಕರಿತೀವಿ. ಅಂಥ ಟೈಮಲ್ಲಿನೂ ನಾವು ಐಡೆಂಟಿಫೈ ಮಾಡ್ಬೋದು. ಈಗ ಡೀಪ್ ಒಳಗಡೆನ ರಕ್ತನಾಳ ಬ್ಲಾಕ್ ಇರುತ್ತೆ, ಬಟ್ ಇಲ್ಲಿ ಬರ್ತಾನೆ ಇರುತ್ತೆ. ಸೊ ಆ ಥರ ಇಲ್ಲ ನಾವು ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಮಾಡ್ತೀವಿ. ಇಲ್ಲ ಸಿಂಪಲ್ ಒಂದು ಎಕ್ಸ್ರೇ ಮಾಡಿ ನೋಡ್ಬೋದು. ಎಕ್ಸ್ರೇ ಮಾಡಿ ನೋಡಿದ್ರೆ ಬೋನಿಗೆ ಏನಾದರೂ ಹೋಗ್ತಾ ಇದೆಯಾ, ಇಲ್ಲ ಸೂಪರ್ಫಿಷಿಯಲ್ ಅಂದರೆ ನೀವು ಹೇಳ್ದಂಗೆ ಹೊರಗಡೆನೇ ಒಂದು ಪಸ್ ಥರ ಇದೆಯಾ, ಆಗಿಬಿಟ್ರೆ ಸಿಂಪಲ್ ಸರ್ಜರಿ ಮಾಡ್ಕೊಳ್ಳೋದಾ, ಇಲ್ಲ ಆ್ಯಂಟಿಬಯೋಟಿಕ್ ತೊಗೊಳ್ಳೋದಾ, ಇಲ್ಲ ರಕ್ತ ಚಲನೆ ಏನಾರ ಪ್ರಾಬ್ಲಮ್ ಇತ್ತಂದರೆ
ಅದಕ್ಕೂ ಇದಕ್ಕೂ ಮೂರಕ್ಕೂ ನಾವು ಕರೆಕ್ಟಾಗಿ ಕೊಟ್ಕೊಂಡು ಶುಗರ್ನ ಚೆನ್ನಾಗಿ ಡೌನ್ ಮಾಡ್ಕೊಂಡು ಬರ್ತಾ ಇದ್ರೆ ನಾವು ಈ ಸ್ಟೇಜಿಂಗ್ ಸೆಕೆಂಡ್ ಥರ್ಡ್ ಫೋರ್ತ್ ಸ್ಟೇಜ್ಗೆ ಗ್ಯಾಂಗ್ರೀನ್ ಲೆವೆಲ್ಗೆ ಹೋಗಲ್ಲ. ಡಾಕ್ಟರ್, ಮತ್ತೊಂದು ಕರೆ ಇದೆ ರಾಮಕೃಷ್ಣ ಮಾಕಳಿಯಿಂದ. ರಾಮಕೃಷ್ಣ ಅವರೇ ಮಾತಾಡಿ. ಮೇಡಮ್ ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ರಾಮಕೃಷ್ಣ ಅವರೇ. ಸರ್ ನನಗೆ ಡಯಾಬಿಟಿಸ್ 20 ವರ್ಷದಿಂದ ಇದೆ. ಓಕೆ. ನನಗೆ ಏನಂದ್ರೆ ಇತ್ತೀಚೆಗೆ ಈ ಪಾದಗಳು ಜಾಸ್ತಿ ಉರಿಯುತ್ತೆ, ಆಮೇಲೆ ಲಾಸ್ಟ್ನೇ ಬಿಟ್ಟು ಎರಡನೇ ಬಿಟ್ಟು ಸ್ವಲ್ಪ ಆಕ್ಷನ್ ಮಾಡಕ್ಕೆ ಕಷ್ಟ ಆಗುತ್ತೆ, ಆಮೇಲೆ ಚುಸ್ತಂಗಾಗುತ್ತೆ, ಈ ಮಂಡಿಗಿಂತ ಕೆಳಗೆ ಸ್ವಲ್ಪ ನೋವು ಜಾಸ್ತಿ ಕಾಣುತ್ತೆ. ನಾನು ಮಿಡ್ ಫಾರ್ಮಿನ್ ಗ್ಲೂಫಾರ್ಮಿನ್ 500 mg ಪ್ಲೈನ್ ತಗೊಂತಾ ಇದ್ದೀನಿ. ಅದು 20 ವರ್ಷದಿಂದ ಒಂದೇ ಮಾತ್ರೆ ತಗೊಂತಾ ಇದ್ದೀನಿ. ಏನಾದ್ರೂ ಮಾತ್ರೆ ಚೇಂಜ್ ಮಾಡ್ಬೇಕಾ? ಅಲ್ಲ. ಇಲ್ಲ. ಓಕೆ ಹೇಳಿ. ಆ ಮಾತ್ರೆ ಚೇಂಜ್ ಮಾಡ್ಬೇಕಾ ಇಲ್ಲ ಅದೇ ಮಾತ್ರೆ ಇರ್ಬೇಕಾ? ನಾನು ಆ ಮಾತ್ರೆ ತಗೊಂಡಾಗಿಂತ ಸ್ವಲ್ಪ ಬಾಡಿ ವೀಕ್ ಇದೆ. ಶುಗರ್ ಚೆನ್ನಾಗಿ ಕಂಟ್ರೋಲ್ ಇದೆಯಾ? ಕಂಟ್ರೋಲ್ ಇದೆ ಸರ್, 100 ಒಳಗಿದೆ ಸರ್. ಅದು ಫಾಸ್ಟಿಂಗಾ? ಅಲ್ಲ, ಫಾಸ್ಟಿಂಗು 110 ಊಟಕ್ಕಿಂತ ಮುಂಚೆ. ಊಟ ಆದ್ಮೇಲೆ 220 ಸರ್. 220 ಸ್ವಲ್ಪ ಜಾಸ್ತಿ ಆಯಿತು. ನೀವು ಈಗ ಮ್ಯಾಕ್ಸಿಮಮ್ 160 170 ಆ ರೇಂಜಲ್ಲಿ ನೀವು 180 ಹೋದ್ರೂ ಪರವಾಗಿಲ್ಲ, ಆ ರೇಂಜಲ್ಲಿ ನೀವು ಇಟ್ಕೋಬೇಕು. ಫಾಸ್ಟಿಂಗು 110 ಒಳಗಡೆ ಇಟ್ಕೋಬೇಕು. ಮೆಟ್ಫಾರ್ಮಿನ್ ಅಂತ ನೀವು ತಗೊಳ್ತಾ ಇರೋದು ಆ್ಯಕ್ಚುಲಿ ಅದು ಆಲ್ ಓವರ್ ದಿ ವರ್ಲ್ಡ್ ವಂಡರ್ಫುಲ್ ಟ್ಯಾಬ್ಲೆಟ್ ಅದು. ಯಾಕಂದರೆ ಈಗ ನಮ್ಮ ಇಂಡಿಯಾನಲ್ಲಿ ನಮ್ಮದು ಮೆಡಿಕೇಶನ್ನು ಕಾಸ್ಟ್ ಎಫೆಕ್ಟಿವ್ ಎಷ್ಟು ಬರುತ್ತೆ ನೋಡಿ. ಒಬ್ಬ ಮನುಷ್ಯನಿಗೆ ಸಕ್ಕರೆ ಕಾಯಿಲೆ ನಾವು ನೋಡುವಾಗ ಅವರಿಗೆ ಸಕ್ಕರೆ ಕಾಯಿಲೆ ಟ್ಯಾಬ್ಲೆಟ್ ಹಾಕಬೇಕು, ರಕ್ತನಾಳಗಳು ಬ್ಲಾಕ್ ಆಗಿದೆ ಅಂದರೆ ಫ್ಯೂಚರಲ್ಲಿ ಯಾವುದೇ ಅವನಿಗೆ ಹಾರ್ಟ್ ಅಟ್ಯಾಕು ಅದು ಇದು ಆಗದಂಗೆ ಒಂದು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟು, ಒಂದು ಬ್ಲಡ್ ಥಿನ್ನರು. ಆ್ಯಂಡ್ ಎಲ್ಲ ಪೇಷಂಟ್ಗೂ ಸುಮಾರು 80% ಜನಗಳಿಗೆ ಸೈಡ್ ಬೈ ಸೈಡ್ ಜೊತೆಗೆ BP ಬಂದಿರುತ್ತೆ. ಇಲ್ಲ ಕೆಲವರು ಕ್ರಾನಿಕ್ಸ್ ಇದು ಸಿಗರೇಟು ಬಿಡಿ ತುಂಬ ಸೇರೋರು. ಈ ಥರ ನಾವು 3-4 ಮೆಡಿಸಿನ್ ಹಾಕಿದಾಗ ಒಂದು ದಿವಸಕ್ಕೆ ಎಷ್ಟು ಕಾಸ್ಟ್ ಎಫೆಕ್ಟಿವ್ ಬರುತ್ತೆ? ಜಾಸ್ತಿ ಆಗುತ್ತೆ ಸರ್. ತಿಂಗಳಿಗೆ ಎಷ್ಟಾಯಿತು, ವರ್ಷಕ್ಕೆ ಎಷ್ಟಾಯಿತು? ಸೊ ನಿಮ್ಮ ಇನ್ಕಮ್ಮು ನೋಡಬೇಕಾಗತ್ತೆ, ನಿಮ್ಮ ಪರಿಸ್ಥಿತಿನೂ ನೋಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಜೀವನದ ಮುಂದೆ ನಿಮ್ಗೆ ಏನೂ ತೊಂದರೆ ಆಗ್ದಂಗೂ ನೋಡ್ಕೋಬೇಕಾಗುತ್ತೆ. ನಾನು ಸಿಂಪಲ್ ಒಂದು ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ನೀವು ಎಷ್ಟೇ ಡ್ರೆಸ್ ಮಾಡ್ಕೊಂಡು ಬಂದುಬಿಟ್ಟು ನೀವು ಸಾವುಕಾರ ಅಂತ ಟ್ಯಾಬ್ಲೆಟ್ ಬರೆಯೋಕ್ಕೆ ಬರಲ್ಲ. ನಾನು ಬರೆಯೋ ಟ್ಯಾಬ್ಲೆಟಲ್ಲಿ ನಿಮ್ಮ ಶುಗರು ಚೆನ್ನಾಗಿ ಕಂಟ್ರೋಲ್ ಆಗಬೇಕು, ನೀವು ತಗೊಳ್ಳೋ ಶಕ್ತಿ ಇರಬೇಕು, ಬೇರೆ ಅಂಗಾಂಗಗಳನ್ನು ಪ್ರಿವೆಂಟ್ ಮಾಡಬೇಕು. ಹಂಗಾಗಿ ಮೆಟ್ಫಾರ್ಮಿನ್ ಅನ್ನೋದು ಕಿಡ್ನಿ ಫೇಲ್ಯೂರ್ ಇದ್ದರೆ ಮಾತ್ರ ನಾವು ಹಾಕಲ್ಲ. ಇಲ್ಲ ವಾಂತಿ ತುಂಬ ಬೇದಿ ಆಗುತ್ತೆ ಕೆಲವರಿಗೆಲ್ಲನೂ ಅದು ತಗೊಂಡ್ರೆ, ಇಲ್ಲ ಹೊಟ್ಟೆ ಉರಿ ಈ ಥರ ಆಗಲಿಲ್ಲ ಅಂತಂದರೆ ಬೆಸ್ಟ್ ಟ್ಯಾಬ್ಲೆಟು. ಈಗ ನೀವು ಅದನ್ನೇ ಡೋಸ್ ಜಾಸ್ತಿ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳಿ. ನಂಬರ್ 1. ನಂಬರ್ 2, ನಿಮ್ಗೆ ಆ ಉರಿ ಬರ್ತಾ ಇರೋದು ಇಮ್ಮಿಡಿಯೇಟಾಗಿ ನರ್ವ್ ಕಂಡಕ್ಷನ್ ಅಂದರೆ ನರಗಳ ವೀಕ್ ಇದೆಯಾ, ರಕ್ತನಾಳಗಳು ವೀಕ್ ಇದೆಯಾ, ಎರಡೂ ಚೆಕ್ ಮಾಡ್ಕೊಳ್ಳಿ. 3ನೇದು ವಿಟಮಿನ್ B12 ಒಂದ್ಸಲ ಚೆಕ್ ಮಾಡಿ ನೋಡಿ. ಮೋಸ್ಟ್ ಆಫ್ ದಿ ಟೈಮ್ ನಾನು ಆಗಲೇ ಹೇಳ್ತಾ ಇದ್ದೆ, ಸುಮಾರು ಪರ್ಸೆಂಟೇಜ್ ಆಫ್ ದಿ ಪೇಷಂಟ್ಗೆ ವಿಟಮಿನ್ B12 ಕಮ್ಮಿ ಇರುತ್ತೆ. ಈ 3 ನಾವು ಕರೆಕ್ಷನ್ ಮಾಡಿ ಇನ್ನು ಸ್ವಲ್ಪ ಟೈಟ್ ಶುಗರ್ ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಮ ಉರಿ ಈ ನೋವು ಎರಡೂ ಕಂಟ್ರೋಲ್ ಬರುತ್ತೆ. ಡಾಕ್ಟರ್, ಈಗ ನೀವು 4 ಸ್ಟೇಜಸ್ ಬಗ್ಗೆ ಹೇಳಿದ್ರಿ. ಸಿಂಪಲ್ ಗ್ಯಾಂಗ್ರೀನ್ ಆದಾಗ ನಿಮ್ಮ ಚಿಕಿತ್ಸಾ ಕ್ರಮಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿಯನ್ನು ನೀಡೋದಕ್ಕಾಗುತ್ತೆ? ಈಗ ಸಿಂಪಲ್ ಗ್ಯಾಂಗ್ರೀನ್ ಅಂತಂದರೆ ನಾನು ಮೊದಲೇ ಹೇಳಿದೆ, ಈಗ ಇಲ್ಲಿ ಮಾತ್ರ ಗ್ಯಾಂಗ್ರೀನ್ ಆಗುತ್ತೆ. ಹೌದು. ಸೊ ಗ್ಯಾಂಗ್ರೀನ್ ಆದರೆ ನಾವು ಈಗ ಎಂಟೈರ್ ಫುಟ್ಟನ್ನು ನಾವು ಪ್ರಿಸರ್ವ್ ಮಾಡ್ಕೋಬೇಕು. ಹೌದು, ನಾನು ಮೊದಲೇ ಹೇಳ್ತಿದ್ದೆ, ಒಂದು ಫಿಂಗರ್ ಹೋದ್ರೂ ಚಿಂತೆ ಇಲ್ಲ, ಎಲ್ಲ ಫುಟ್ಟನ್ನೇ ನಾವು ಉಳಿಸ್ಕೋಬೇಕಾಗುತ್ತೆ. ಹೌದು. ಸೊ ಅದರಲ್ಲಿ ನಾವು ಡೈಲಿ ಡ್ರೆಸ್ಸಿಂಗು ಮಾಡ್ಕೊಳ್ಬೇಕಾಗತ್ತೆ. ಅಫ್ಕೋರ್ಸ್ ಶುಗರ್ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಡಾಪ್ಲರ್ ಸ್ಟಡಿ ಮಾಡಿಕೊಂಡು ಬ್ಲಡ್ ಚಲನೆ ಫ್ಲೋ ಗ್ಯಾಂಗ್ರೀನ್ ಆಗಬೇಕು ಅಂತಂದರೆ ಒಂದು ಸಿವಿಯರ್ ಇನ್ಫೆಕ್ಷನ್ ಆಗಿರಬೇಕು. ಈಗ ಯಾವ ಆರ್ಗ್ಯಾನಿಸಮ್, ಯಾವ ವಿಷಕ್ರಿಮಿ ಆ ಅಲ್ಸರಲ್ಲಿದೆ, ಈಗ ಗ್ರಾಮ್ ನೆಗೆಟಿವ್ ಅಂತ ಕರಿತೀವಿ, ಗ್ರಾಮ್ ಪಾಸಿಟಿವ್ ಅಂತ ಕರಿತೀವಿ, ಬೇರೆ ಬೇರೆ ವಿಷಕ್ರಿಮಿಗಳು ಇರ್ತವೆ. ಅದನ್ನು ಐಡೆಂಟಿಫೈ ಮಾಡ್ಕೋಬೇಕು. ಈಗ ಕಲ್ಚರ್ಸ್ ಅಂತ ಮಾಡ್ತೀವಿ, ಕಲ್ಚರ್ ಅಂತ ಮಾಡಿಬಿಟ್ಟು ಯಾವುದೇ ಸ್ಪೆಸಿಫಿಕ್ ಆ್ಯಂಟಿಬಯೋಟಿಕ್ ನಮ್ಮ ಇದಲ್ಲಿ ಬರುತ್ತೋ ಆ ಆ್ಯಂಟಿಬಯೋಟಿಕ್ನ ಹಾಕಬೇಕು. ಜಸ್ಟ್ ಲೈಕ್ ದಟ್ ಅದು ಹೀಲ್ ಆಗಲ್ಲ. ಅದಕ್ಕೆ ಮೊದಲೇ ನಾವು ರಕ್ತನಾಳಗಳು ಕರೆಕ್ಟ್ ಇದೆಯಾ, ಅವರ ಹ್ಯಾಬಿಟ್ಸ್ ಏನು ಅದೆಲ್ಲ ಸ್ಟಾಪ್ ಮಾಡಬೇಕು.
ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ A1C ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೇಕು. ಸೊ ನಾವು ಆ ಪೋರ್ಷನ್ ಮಾತ್ರ ಗ್ಯಾಂಗ್ರೀನ್ ಆಗಿದ್ರೆ ನಾವು ಅದನ್ನು ಎಲಿಮಿನೇಟ್ ಮಾಡಲೇಬೇಕಾಗುತ್ತೆ. ಸೊ ದಟ್ ನೀವು ಎಂಟೈರ್ ಫುಟ್ನ ಸೇವ್ ಮಾಡ್ಕೋಬೇಕು. ಅದಕ್ಕೆ ಫುಲ್ ಗ್ಯಾಂಗ್ರೀನ್ ಆಗಕ್ಕೆ ಬಿಡಲೇಬಾರ್ದು. ನೋಡಿ ಈ ಥರ ಅಲ್ಸರ್ ಇದೆ ಒಂದು, ಅದು ನೋಡ್ತಾ ಇದ್ದೀರಲ್ಲ ನೀವು, ಆ ಅಲ್ಸರ್ ಇನ್ನೂ ಒಂದು ಸೆಕೆಂಡ್ ಥರ್ಡ್ ಸ್ಟೇಜಲ್ಲಿ ಇದೆ ಅಷ್ಟೇ, ಅದು ಗ್ಯಾಂಗ್ರೀನ್ ಆಗಿಲ್ಲ, ಫುಲ್ ಬ್ಲಾಕ್ ಆಗಿಲ್ಲ. ಸೊ ಅದನ್ನು ನಾವೇನು ಮಾಡಬೇಕು, ಅದು ಬ್ಯೂಟಿಫುಲ್ ಥೆರಪಿ ಅಂತಂದರೆ ಈ ಕಂಟಿನ್ಯೂಸ್ ಸ್ಲೈಡ್ನಲ್ಲಿ ಕಾಣೋದು ಬ್ಲಾಕ್ ಆಗಿದೆಯಾ ಡಾಕ್ಟರ್? ಮೇಲೆ ಬ್ಲಾಕ್ ಆಗಿದೆ, ಬ್ಲಾಕ್ ಆಗಿದೆ, ಕೆಳಗಡೆ ಆಗಿಲ್ಲ ನೋಡಿ. ಹೌದು ಹೌದು. ಸೊ ಸ್ಟಿಲ್ ಯು ಕ್ಯಾನ್ ಸೇವ್ ದಟ್ ಫಿಂಗರ್. ನೀವು ಅದನ್ನು ಬಿಟ್ಟರೆ ಆ ಫಿಂಗರೇ ತೆಗಿಬೇಕು, ಕಂಪ್ಲೀಟ್ ಬ್ಲಾಕ್ ಆಗಕ್ಕೆ ಹೋಗಿಲ್ಲ ಅದು. ಹೌದು. ಸೊ ನಾವು ಈಗ ಟೋಟಲ್ ಆಕ್ಸಿಜನ್ ಥೆರಪಿ ಅಂತ ಕೊಡ್ತೀವಿ, ಈಗ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಅಂತ ಮಾಡಿದ್ವಿ, ಇಲ್ಲ ಲೇಟೆಸ್ಟ್ ಈಗ ನೆಕ್ಸ್ಟ್ ಮಾತಾಡ್ತೀನಿ ಅದ್ರ ಬಗ್ಗೆ ಒಂದು ಇಂಟೆಲಿಜೆಂಟ್ ಆಗಿ, ಇಂಟ್ರೆಸ್ಟಿಂಗ್ ಆಗಿ. ಸೊ ಇದನ್ನೆಲ್ಲ ಮಾಡಿ ಈಗ ಕೊಲಾಜನ್ ಡ್ರೆಸ್ಸಿಂಗು, ಸುಕ್ರೋಸ್ ಡ್ರೆಸ್ಸಿಂಗು, ಕೆಲವೊಂದು ಮೆಟೀರಿಯಲ್ ನಾವು ಯೂಸ್ ಮಾಡಿ ಅದನ್ನು ಡ್ರೆಸ್ಸಿಂಗ್ ಮಾಡ್ತೀವಿ. ಈಗ ಪ್ಲಾಸೆಂಟಾ ಇದೆಯಲ್ಲ, ಹೌದು, ಡೆಲಿವರಿ ಆದಮೇಲೆ ಕಸ ಬರುತ್ತಲ್ಲ ಅದರಲ್ಲಿ ಮಾಡಿರ್ತಾರೆ, ಅಂಥವೆಲ್ಲನೂ ಸಿಗುತ್ತೆ. ಅಂದರೆ ಈಗ ಟಿಶ್ಯೂ ಗ್ರೋತ್ ಆಗೋದಕ್ಕೆ ನೋಡಬೇಕು. ಈಗ ಈ ಜಾಗದಲ್ಲಿ ನೀವು ಓಪನ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಎಲ್ಲ ಟಿಶ್ಯೂನು ಸತ್ತಿರಲ್ಲ, ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಸೊ ಅಲ್ಲಿ ವೆಜಿಟೇಟಿವ್ ಗ್ರೋತ್ ಆಫ್ ದಿ ಟಿಶ್ಯೂ ಫ್ಯಾಕ್ಟರ್ನ ನಾವು ಬೆಳೆಸಬೇಕು. ಎಂಡೋಥೆಲಿಯಲ್ ಸೆಲ್ ಅನ್ನೋದನ್ನು ಬೆಳೆಸ್ಕೊಂಡು ಟಿಶ್ಯೂ ಡೆವಲಪ್ಮೆಂಟ್ ಮಾಡಿಕೊಂಡು ಆ ಪ್ಲೇಟ್ಲೆಟ್ಸ್ ಡಿಸ್ಫಂಕ್ಷನ್ ಆಗದಿರೋ ನೋಡಿಕೊಂಡು ಮಾಡಿದ್ರೆ ನಾರ್ಮಲ್ ಟಿಶ್ಯೂ ಡೆವಲಪ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ, ಸಾಧ್ಯತೆ ಇದೆ. ಸೊ ದಟ್ ಮೀನ್ಸ್ ದ ಲಾಸ್ಟ್ ಸ್ಟೇಜ್ ಗ್ಯಾಂಗ್ರೀನ್ಗೆ ಹೋಗದಿರೋ ನೀವು ಪ್ರಿವೆಂಟ್ ಮಾಡ್ಕೋಬೋದು. ಅಲ್ಲಿ ನಮ್ಮದು ರೋಲ್ ಇದೆ, ಅಟ್ ದ ಸೇಮ್ ಟೈಮ್ ನನ್ನ ರೋಗಿದು ರೋಲ್ ಇದೆ. ರೋಗಿ ನೆಗ್ಲೆಕ್ಟ್ ಮಾಡಿ ಕೊನೆ ಮೊಮೆಂಟಲ್ಲಿ ಬಂದಾಗ ಮೈ ಹ್ಯಾಂಡ್ಸ್ ಆರ್ ಟೈಟ್, ಹೌದು, ಅದಕ್ಕೆ ಗ್ಯಾಂಗ್ರೀನ್ ಆಗಿ ಅವ್ರು ಕಳ್ಕೊಳ್ಳೋದು ಫುಡ್. ಸೊ ಬೇರೆ ಈಗ ಹಾರ್ಟ್ ಅಟ್ಯಾಕು ನಾನು ಐಡೆಂಟಿಫೈ ಮಾಡಿದ್ರೆ ನಿಮಿಷಗಳಲ್ಲಿ ಸ್ಟೆಂಟ್ ಹಾಕ್ತಾರೆ, ಪೇಷಂಟ್ ಚೆನ್ನಾಗಿ ಆಗ್ಬಿಡ್ತಾರೆ. ಅಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ಅಲ್ಲೂ ಪ್ರಾಣ ಕಳ್ಕೊಳ್ತೀವಿ. ಆ ಥರ ಕೆಲವೆಲ್ಲ ಈಗ ಪ್ರಿವೆಂಟಬಲ್, ಕಿಡ್ನಿ ಚೇಂಜ್ ಮಾಡ್ಬೋದು, ಲಿವರ್ ಚೇಂಜ್ ಮಾಡ್ಬೋದು, ಲಂಗ್ಸ್ ಚೇಂಜ್ ಮಾಡ್ಬೋದು. ಈಗ ಫುಟ್ ಏನಂತಂದ್ರೆ ಚೇಂಜ್ ಮಾಡೋಕ್ಕೆ ಬರಲ್ಲ, ಕಟ್ ಮಾಡಿಬಿಡ್ತೀವಿ. ಏನಂದ್ರೆ ಆರ್ಟಿಫಿಷಿಯಲ್ ಸಿಗುತ್ತೆ ಅಷ್ಟೇ. ಬಟ್ ಎಷ್ಟು ಮಾನಸಿಕವಾಗಿ ಅವರು ತೊಂದರೆ ಆಗ್ತಾರೆ, ಸೋಷಿಯೋ ಎಕನಾಮಿಕಲ್ ಬರ್ಡನ್ ಆ ಸಂಸಾರದ ಮೇಲೆ ಎಷ್ಟೊಂದು ಒತ್ತಡ ಬರುತ್ತೆ. ಸೊ ಅದಕ್ಕೆ ಸ್ಮಾಲ್ ಅಲ್ಸರು, ಸ್ಮಾಲ್ ಲೀಷನ್ನು, ಕ್ರ್ಯಾಕ್ಸ್ ಯಾವುದೇ ಬಂದ್ರೂ ನೀವು ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಕಾಣೋದು ಉತ್ತಮ. ಡಾಕ್ಟರ್, ಮತ್ತೊಂದು ಪ್ರಶ್ನೆ ಇದೆ. ಶಿವಾನಂದ್ ಬೆಳಗಾವಿಯಿಂದ. ಶಿವಾನಂದ್ ಅವರೇ ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಸರ್, ಶಿವಾನಂದ ಮಾತಾಡ್ತೀನಿ. ಹೇಳಿ. ಒಂದು ಪೇಷಂಟ್ ಇದೆ, ಆ ಪೇಷಂಟ್ಗೆ ಗಂಟುಗಳಾಗಿ ಬ್ಲಾಕೇಜ್ ಆಗೈತೆ. ಬ್ಲಾಕೇಜ್ಗಳು ಕರಗುವ ಸಲುವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಮೆಡಿಸಿನ್ ಚಾಲು ಇದೆ. ಆದ್ರೆ ಅವ್ರು ಎಷ್ಟು ವರ್ಷವರೆಗೆ ಸುಮ್ಮನೆ ಗುಳಿಗೆ ತಗೋಬೇಕು ಅಥವಾ ಯಾವಾಗ ಬಂದ್ ಮಾಡಬೇಕು, ಮತ್ತು ಗುಳಿಗೆಯಿಂದಲೇ ಅವ್ರು ಕಂಪ್ಲೀಟ್ ತಯಾರಾಗ್ತಾರೆ ಪೇಷಂಟ್, ಏನೋ ಒಂದು ಆಪರೇಷನ್ ಮಾಡಬೇಕಾಗ್ತದೆ ಅನ್ನೋದು ಪ್ರಶ್ನೆ ಮೇಡಮ್. ವೆರಿ ಗುಡ್. ಅದು ಇದುವರೆಗೆ ಯಾರು ಕೇಳಲಿಲ್ಲ, ನೀವು ಕೇಳಿಬಿಟ್ರೆ ಬೆಸ್ಟ್. ಅದು ಈಗ ಸಣ್ಣ ರಕ್ತನಾಳಗಳು, ದೊಡ್ಡ ರಕ್ತನಾಳಗಳು ಬ್ಲಾಕ್ ಆದರೆ ಏನಾಗುತ್ತೆ ಅಂತ ಆಗಲೇ ಒಂಚೂರು ಟಚ್ ಮಾಡಿದ್ದೆ ನಾನು, ಬಟ್ ಅದು ನಾವು ಕಂಪ್ಲೀಷನ್ಗೆ ಹೋಗಲಿಲ್ಲ. ಈಗ ನಮಗಿರಂತಕ್ಕಂಥ ಒಂದು ಒಳ್ಳೆಯ ಔಷಧಿಗಳಲ್ಲಿ ನಾವು ಡಾಪ್ಲರ್ ಸ್ಟಡಿ ಅಂತ ಅಂದರೆ ನಾವು ರಕ್ತ ಚಲನೆ ಮೇಲಿಂದ, ಅದೇ ಬರ್ತೀನಿ ಈಗ ನಿಮಗೆ ನಿಮ್ಮ ಕ್ವಶನ್ಗೆ ಬರ್ತೀನಿ. ನಾವು ರಕ್ತ ಚಲನೆ ಎಷ್ಟು ಕಾಲಿಗೆ ಬರ್ತಾ ಇದೆ, ಎಲ್ಲಿ ಬ್ಲಾಕ್ ಇದೆ, ಸಣ್ಣ ಸಣ್ಣ ಬ್ಲಾಕ್, ಈಗ 30% ಬ್ಲಾಕು, 40% ಬ್ಲಾಕು, 60-70% ಬ್ಲಾಕ್ ಅಂತೆಲ್ಲ ಹೇಳ್ತೀವಿ. ಸೊ ಆ ಬ್ಲಾಕ್ ಇರುವಾಗ ಒಳ್ಳೊಳ್ಳೆ ಮೆಡಿಸಿನ್ಸ್ ಇದ್ದಾವೆ, ಅದನ್ನು ತಗೊಂಡ್ರೆ ಒಂದು 6 ತಿಂಗಳಲ್ಲಿ ತಗೋಬೋದು, ಇಲ್ಲ ಒಂದೊಂದು ಸಲ 1 ವರ್ಷ 2 ವರ್ಷನೂ ಕಂಟಿನ್ಯೂ ಮಾಡ್ತೀವಿ. ಕೆಲವೊಂದು ಮೆಡಿಕೇಷನ್ನು ಲೈಫ್ ಲಾಂಗ್ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ. ಬಟ್ ಆ ಬ್ಲಾಕ್ ಇರೋದು ಯಾವುದಕ್ಕೆ, ಪ್ಯೂರ್ಲಿ ಶುಗರಿಂದನೇ ಬಂದ್ಬಿಡ್ತಾ, ಇಲ್ಲ ಶುಗರ್ ಜೊತೆಗೆ ನೀವು ಸ್ಮೋಕ್ ಮಾಡಿ 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 ರಕ್ತ ಚಲನೆ ಎಲ್ಲ ಕಮ್ಮಿಯಾಗಿ ಆನ್ ಟಾಪ್ ಆಫ್ ಇಟ್ ಡಯಾಬಿಟಿಕ್ ಎರಡೂ ಸೇರ್ಕೊಂಡು ಡ್ಯಾಮೇಜ್ ಆಗಿಬಿಡ್ತಾ, ಅದನ್ನು ಫಸ್ಟು ನೀವು ಅನಲೈಸ್ ಮಾಡ್ಕೋಬೇಕು. ದೊಡ್ಡ ಹೌದು, ದೊಡ್ಡ ರಕ್ತನಾಳಗಳೇನಾದರೂ ಬ್ಲಾಕ್ ಇದ್ದು 80% 90% ಮೇಲಿತ್ತು ಅಂದರೆ ಈಗ ತುಂಬ ಪ್ರೊಸೀಜರ್ಸ್ ಇದೆ.
ಟ್ಯೂಬ್ ಹಾಕ್ಬಿಟ್ಟು ಅದನ್ನು ಕ್ಲೀನು ಮಾಡ್ತಾರೆ. ಆಮೇಲೆ ಸ್ವಲ್ಪ ದಿವಸ ಒಂದು 6 ತಿಂಗಳು 1 ವರ್ಷ ಮೆಡಿಸಿನ್ ತೊಗೊಂಡ್ರು ಸಾಕು. ಇಲ್ಲ ಅಂತಂದರೆ ಸ್ಟೆಂಟು ಅಂದರೆ ಹೊಸದೊಂದು ಕೊಳಪೆನೇ ಅಲ್ಲಿ ಇಟ್ಬಿಡ್ತಾರೆ, ಸೊ ದಟ್ ರಕ್ತ ಫ್ಲೋ ಆಗುತ್ತೆ. ಈಗ ಹಾರ್ಟಿಗೆ ಹೆಂಗೆ ನಾವು ಸ್ಟೆಂಟ್ ಹಾಕ್ತೀವೋ ಅಲ್ಲೂ ಸ್ಟೆಂಟ್ ಹಾಕ್ತಾರೆ. 3ನೇದು ಹೊಸದು ರಕ್ತನಾಳ ಆರ್ಟಿಫಿಷಿಯಲ್ಲೇ ಹಾಕ್ತಾರೆ. ಈಗ ಇದು ಒರಿಜಿನಲ್ ಇರುತ್ತಲ್ಲ, ಅದು ಹೋಗ್ಬಿಟ್ಟಿರುತ್ತೆ, ನಾವು ಏನು ಮಾಡೋಕ್ಕಾಗಲ್ಲ. ಸಣ್ಣದು ದೊಡ್ಡದು ಆ ಥರ ಏನಾರು ಇತ್ತು ಅಂದರೆ ಆರ್ಟಿಫಿಷಿಯಲ್ ರಕ್ತನಾಳನೇ ಹಾಕಿ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಲ್ಲ, ಅದನ್ನು ಮಾಡ್ತಾರೆ. ಸೊ ಅದು ಮಾಡಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಸಿಗುತ್ತೆ. ಎಂಥ ಅಲ್ಸರು ಇಲ್ಲಾಗುತ್ತೆ, ಗ್ಯಾಂಗ್ರೀನ್ ಆಗೋ ಪರಿಸ್ಥಿತಿ ಬರೋದೇ ಇಲ್ಲ. ಹೌದು ಡಾಕ್ಟರ್, ನೀವು ಚಿಕಿತ್ಸಾ ಕ್ರಮದ ಬಗ್ಗೆ ಹೇಳ್ತಿದ್ರಿ, ಮತ್ತು ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅಂತ ಹೇಳ್ತಿದ್ರಿ. ಅಂದರೆ ನಾನು ಒಂದು ಸ್ವಲ್ಪ ಈಗ ಸುಮಾರು ಜನಕ್ಕೆ ಈಗ ಡಯಾಬಿಟಿಕ್ ಅಲ್ಸರ್ಸು, ಡಯಾಬಿಟಿಕ್ ವೂಂಡ್ಗಳು ಇದೆಲ್ಲ ಮೆಜಾರಿಟಿ ಆಫ್ ದೆಮ್ ತಿಳ್ಕೊಂಡಿರ್ತಾರೆ. ಕೆಲವರು ಪಾಪ ಅವರ ಇದರಲ್ಲಿ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋದು ಜನಸಾಮಾನ್ಯರ ಅದು ತಪ್ಪು ಮಾಡೋದು. ನಾನು ಮಾಡ್ತೀನಿ, ಅವರು ಮಾಡ್ತಾರೆ ಅಂತ ಕಾಣಿಸುತ್ತೆ. ಇಲ್ಲಿ ಟೋಟಲ್ ಆಕ್ಸಿಜನ್ ಥೆರಪಿ ಈಗ 1980s 60s ಟೋಟಲ್ ಆಕ್ಸಿಜನ್ ಥೆರಪಿ ಅನ್ನೋದು ಒಂದು ಟ್ರೀಟ್ಮೆಂಟ್. ಅದು ಸುಮಾರು ಜನ ಒಪ್ಕೊಂಡಿರಲಿಲ್ಲ, ಈ ಆಕ್ಸಿಜನ್ ಹೆಂಗೆ ಹೀಲಾಗ್ಬಿಡುತ್ತೆ ಅಂತ. ಎಂಥ ಒಂದು ಜನಸಾಮಾನ್ಯರಿಗೂ ಗೊತ್ತು, ಒಂದು ಟಿಶ್ಯೂ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಆಹಾರ ಬೇಕು. ಆಹಾರ ಎಲ್ಲಿಂದ ಬರುತ್ತೆ? ನನ್ನ ರಕ್ತ ಅಲ್ಲಿ ಫ್ಲೋ ಆದರೆ ಮಾತ್ರ ಅದು ಕ್ಯಾರಿ ಮಾಡುತ್ತೆ ಅದು. ಹೌದು. ಸೊ ಇಲ್ಲ ಅಂತಂದರೆ ಆಗೋದೇ ಇಲ್ಲ. ಲೈಕ್ ಒಂದು ಕಾರಿಗೆ 1 ಲೀಟ್ರ್ ಪೆಟ್ರೋಲ್ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು 10 ಕಿಲೋಮೀಟ್ರ್ ಹೋಗ್ಬೋದು, ನೀವು 15 ಕಿಲೋಮೀಟ್ರ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಹಂಗೆ ಆ ಟಿಶ್ಯೂಗೆ ನಮ್ಗೆ ಆಕ್ಸಿಜನ್ ಬೇಕೇ ಬೇಕು. ಲೈಕ್ ನನಗೀಗ ಡಯಾಬಿಟಿಕ್ ಬಂದಿದೆ, 110% ನನ್ನ ಶುಗರ್ ತಿನ್ನೋದು ಸ್ಟಾಪ್ ಮಾಡೋದಕ್ಕಾಗಲ್ಲ. ನನ್ನ ಡಯೆಟಲ್ಲಿ ಏನು ಮಾಡ್ತೀನಿ ನಾನು, 40% ಫ್ಯಾಟು, 40% ಪ್ರೋಟೀನು, 20% ಈ ಥರ ನಾನು ಶುಗರ್ ಇಟ್ಕೊಂಡೇ ಇರ್ತೀನಿ. ಬಿಕಾಸ್ ಶುಗರ್ ಈಸ್ ಎ ಮಸ್ಟ್ ಟು ಕ್ಯಾರಿ ದಿ ಆಕ್ಸಿಜನ್ ಟು ದಿ ಎಂಟೈರ್ ಬಾಡಿ. ಎಲ್ಲ ಪ್ರತಿಯೊಂದು ಸೆಲ್ಗೂ ಕ್ಯಾರಿ ಮಾಡಬೇಕಂದ್ರೆ ಅದಕ್ಕೊಂದು ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಥರ ಬೇಕೇ ಬೇಕಾಗುತ್ತೆ. ಸೊ ಟಿಶ್ಯೂಗೆ ನಾವು ಯಾವಾಗ ಇದಂಗೆ ಇರಲಿ ಸ್ಲೈಡು, ಸೊ ಅದು ಯಾವಾಗ ನಾವು ಟಿಶ್ಯೂಗೆ ನಾವು ಆಕ್ಸಿಜನ್ ಥೆರಪಿ ಕೊಡ್ತೀವೋ ಹೀಲಿಂಗ್ ಪ್ರೋಸೆಸ್ ಜಾಸ್ತಿ ಆಗುತ್ತೆ. ನಾನು ಆಗಲೇ ಹೇಳ್ತಿದ್ದೆ, ನಾವು ಪ್ಲೇಟ್ಲೆಟ್ ಡಿಸ್ಫಂಕ್ಷನ್ ಅದನ್ನು ಡಿಸ್ಟ್ರಕ್ಷನ್ ಆಗದೆ ನೋಡ್ಕೋಬೇಕು, ಸೆಲ್ ಡಿಸ್ಟ್ರಕ್ಷನ್ ಆಗದೆ ನೋಡ್ಕೋಬೇಕು. ಈಗೆಲ್ಲ ಡಿವೈಸ್ ಬಂದಿದೆ, ಈ ಡಿವೈಸ್ ಇಲ್ಲ ಮೊದಲಿಗೆ ಜರ್ಸಿ ಅಂತ 1900 ಆರ್ ಸೊ ಅವ್ರು ಏನು ಮಾಡ್ತಾ ಇದ್ರು ಅಂತಂದರೆ, ರೆಗ್ಯುಲರ್ ಆಗಿ ನಾವು ಆಕ್ಸಿಜನ್ ಕೊಡ್ತೀವಲ್ಲ ಪೇಷಂಟ್ಗೆ, ಆಸ್ತಮಾ ಇರೋರು, ನ್ಯೂಮೋನಿಯಾ ಇರೋರು, ಲಂಗ್ ವೀಕ್ ಇರೋರಿಗೆ ಆಸ್ತಮಾ ಆಥವ್ರಿಗೆಲ್ಲ ನಾವು ಕೊಡ್ತೀವಲ್ಲ, ಥ್ರೂ ದಟ್ ಓನ್ಲಿ ಅವರು ಆಕ್ಸಿಜನ್ ಕೊಟ್ಟು ಗಾಯಗಳನ್ನ ಒಣಗಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ದಟ್ ಈಸ್ ವೆರಿ ರಾಂಗ್ ಬ್ಯಾಕ್ ಅಕ್ಸೆಪ್ಟೆಡ್. 1960 ಆನ್ವರ್ಡ್ಸ್ ಸುಮಾರು ಡಿವೈಸ್ಗಳೆಲ್ಲ ಬಂತು. ಈಗ ಸುಕ್ರೋಸ್ ಅಂತ ಹೇಳ್ತಿದ್ದೆ ನಾನು, ಪ್ಲೇಟ್ಲೆಟ್ಸ್ ಅಂತ ಹೇಳ್ತಿದ್ದೆ, ಪ್ಲಾಸೆಂಟಾ ಅಂತ ಹೇಳಿದೆ. ದಿಸ್ ಆರ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಟೋಟಲ್ ಆಕ್ಸಿಜನ್ ಥೆರಪಿ. ನಮ್ಮ ಡ್ರೆಸ್ಸಿಂಗ್ ಜೊತೆಗೆ, ಮೆಡಿಕೇಷನ್ ಜೊತೆಗೆ ಶುಗರ್ ಚೆನ್ನಾಗಿ ಕಂಟ್ರೋಲ್ ಮಾಡಿಕೊಂಡು ಆ ಆಕ್ಸಿಜನ್ ಡೈರೆಕ್ಟಾಗಿ ಬಿಟ್ಟಾಗ ಈಗ ಕಂಪ್ಲೀಟ್ ನನಗೇನೂ ಆಗಲಿಲ್ಲ, ಫೈನಾನ್ಷಿಯಲಿ ನನಗೆ ತುಂಬ ಕಷ್ಟ, ನಾನು ಬೇರೆ ಡಿವೈಸ್ ಯೂಸ್ ಮಾಡೋಕ್ಕಾಗಲ್ಲ, ಫ್ಯಾನ್ ಇಟ್ಬಿಟ್ಟು ಗಾಯಕ್ಕೆ ಬಿಡಿ. ಸೊ ಯು ಆರ್ ಗಿವಿಂಗ್ ಎ ಆಕ್ಸಿಜನ್ ಟು ದಿ ಎಂಟೈರ್ ದಟ್ ವೂಂಡ್ಗೆ. ಸೊ ಆ ಥರ ನಾವು ಮೊದಲು ಸಿಲಿಂಡರ್ಗಳಿತ್ತು, ಆ ಥರ ಎಲ್ಲ ಯೂಸ್ ಮಾಡ್ತೀವಿ. ಇವಾಗ ಮಿಷಿನ್ಸ್ ಎಲ್ಲ ಬಂದಿದೆ ಆಕ್ಸಿಜನ್ ಉಪಯೋಗಿಸೋದು. ಕೆಲವರೆಲ್ಲ ಆ ಥರ ಡಿವೈಸ್ಗಳೆಲ್ಲ ಯೂಸ್ ಮಾಡಿ, ದಟ್ ಈಸ್ ಕಾಲ್ಡ್ ಟೋಟಲ್ ಆಕ್ಸಿಜನ್ ಥೆರಪಿ ಅಂತ. ಅದರಿಂದ ಚೆನ್ನಾಗಿ ವೂಂಡ್ ಹೀಲ್ ಆಗ್ತಾಯಿತ್ತು. ಸುಮಾರು ಜನ ಕಾಲಗಳು, ಗಾಯಗಳು ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಆಕ್ಸಿಜನ್ ಟೋಟಲ್ ಥೆರಪಿ ಜೊತೆಗೆ ಶುಗರು ಕಂಟ್ರೋಲ್ ಮಾಡಿಕೊಂಡು ಮೆಡಿಕೇಷನ್ ಜೊತೆಗೆ ನಾವು ಡೆಫಿನೆಟ್ಲಿ ಇಟ್ ಈಸ್ ಕಂಟ್ರೋಲ್ ಆಯಿತು. ಈಗ ಬಂದಿರೋ ಡಿವೈಸು, ಒಂದು ಸ್ಲೈಡ್ ಮುಂದೆ ಹೋದರೆ, ಒಂದು ಸ್ಲೈಡು. ಸೊ ಇದು ವ್ಯಾಕ್ಯೂಮ್ ಡ್ರೆಸ್ಸಿಂಗ್ ಅಂತ. ಅದಕ್ಕೆ ವ್ಯಾಕ್ಯೂಮ್ ಡ್ರೆಸ್ಸಿಂಗಿಗೆ ಒಂದು ಟ್ಯೂಬ್ ಎಲ್ಲ ಇರುತ್ತೆ. ಎಷ್ಟು ನಾವು ಪ್ರೆಷರ್ಸ್ ಇಡಬೇಕು, ಈಗ 50 to 100, 30 to 100 ಆ ಥರ ಪ್ರೆಷರ್ಸ್ ಎಲ್ಲ ಇಟ್ಕೊಂಡು, ಈಗ ವೂಂಡ್ ಫಸ್ಟಿಗೆ ಅಲ್ಸರು ಇನ್ಫೆಕ್ಟ್ ಆಗಿದೆಯಾ ಇಲ್ವಾ ನೋಡ್ಕೋಬೇಕು. ಇನ್ಫೆಕ್ಟ್ ಆಗಿದ್ರೆ ಎಂಟೈರ್ ಇನ್ಫೆಕ್ಷನ್ ಪೋರ್ಷನ್ನ ನಾವು ತೆಗೆದುಬಿಟ್ಟು, ಯಾವುದೇ ಒಂದು ಸೋರ್ಸ್ ಇರಬಾರ್ದಲ್ಲಿ, ನಾನು ಮೊದಲೇ ಹೇಳ್ತಿದ್ದೆ, ಒಂದು ಸೋರ್ಸ್ ಇದ್ರೂ ನೆಕ್ಸ್ಟ್ ಸರೌಂಡಿಂಗ್ ಟಿಶ್ಯೂಸ್ ಎಲ್ಲ ಡೆತ್ ಆಗ್ಬಿಡುತ್ತೆ. ಅದಾಗದಿರ ಅದನ್ನು ಕ್ಲೀನ್ ಮಾಡಿಕೊಂಡು
ಅದಕ್ಕೊಂದು ಸಕ್ಷನ್ ಆಪರೇಟರ್ಸ್ ಥರ ಬರುತ್ತೆ ಅದು. ಸೊ ನಾವು ಎಷ್ಟು ಪ್ರೆಷರ್ ಬೇಕು, ಈಗ ಮೆಕ್ಯಾನಿಕಲ್ ಅಂತ ಇದು, ಈಗ ಬ್ಯಾಟ್ರಿ ಆಪರೇಟೆಡ್ ಇದೆ, ಕರೆಂಟ್ ಆಪರೇಟೆಡ್ ಇದೆ. ಸೊ 2-3 ವೀಕ್ಸ್ ಆ ಥರ ಕರೆಕ್ಟಾಗಿ ನಾವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಅದರಿಂದ ನಾವು ಗಾಯ ಒಣಗಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಯಾವುದೇ ಒಂದು ಕಾರಣದಿಂದ ಏನಾದ್ರು ಮಾಡಿ ಆ ಫುಟ್ಟು ಆ ಬೆರಳನ್ನು ಉಳಿಸ್ಕೊಳ್ಳೋ ಪರಿಸ್ಥಿತಿಗೆ ನಾವು ಬರಬೇಕೀಗ. ಸೊ ಅದಕ್ಕೆ ನಾನು ಮೊದಲು ಹೇಳ್ತಾ ಇದ್ದಿದ್ದು, ಕಾಸ್ಟ್ ಆಫ್ ಥೆರಪಿ $40,000 to $60,000 ಅಲ್ಲ ಆಲ್ ಓವರ್ ದಿ ಇಂಡಿಯಾ. ಸೊ ಇಷ್ಟು ಜನಸಾಮಾನ್ಯರಲ್ಲಿ ಎಷ್ಟು ಜನ ಕಂಫರ್ಟಬಲ್ ಇದ್ದಾರೆ ಯೂಸ್ ಮಾಡೋಕ್ಕೆ? ಬಡ ಜನ, ಮಿಡ್ಲ್ ಕ್ಲಾಸ್ ಪೀಪಲ್ಲು. ಇಂಡಿಯಾ ನಾವು ಬ್ರೈನ್ನಲ್ಲಿ ನಮ್ಮಷ್ಟು ರಿಚ್ ಯಾರೂ ಇಲ್ಲ ಪ್ರಪಂಚದಲ್ಲಿ, ನಾವೇ ರಿಚ್ಚು. ಬಟ್ ಫೈನಾನ್ಷಿಯಲಿ ಸ್ವಲ್ಪ ವೀಕ್ ಇರ್ಬೋದು ಅಷ್ಟೇ. ಬಟ್ ಅದರ್ವೈಸ್ ಸಿಸ್ಟಮ್ಯಾಟಿಕ್ ವೇ ಆಫ್ ಲೈಫಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ. ಬಟ್ ಬ್ರೈನ್ನಲ್ಲಿ ಇಂಟೆಲಿಜೆನ್ಸಿ ವೈಸಲ್ಲಿ ವಿ ಆರ್ ದಿ ರಿಚೆಸ್ಟ್ ಪೀಪಲ್, ಬಿಕಾಸ್ ಆಲ್ ಓವರ್ ದಿ ವರ್ಲ್ಡ್ ನಾನು ರೌಂಡ್ ಹೊಡೆದಿದ್ದೀನಿ. ಎಲ್ಲೋದ್ರೂ ನಮ್ಮವರೇ ಟಾಪ್ ಲೀಡರ್ಸ್ ಆಫ್ ದಿ ಹೆಲ್ತ್ ಸೆಕ್ಟರಲ್ಲಿ. ಸೊ ಈ ಡಿವೈಸ್ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ. ಆಗಲೇ ಅವ್ರು ಇನ್ನೊಬ್ರು ಕ್ವಶನ್ ಕೇಳ್ತಾ ಇದ್ರು, ಸ್ಟೆಂಟ್ ಹಾಕೋದು, ಬೆಲೂನ್ ಮಾಡೋದು, ಹೊಸದಾಗಿ ರಕ್ತನಾಳಗಳೇ ಹಾಕೋದು, ಇವೆಲ್ಲ ಹೊಸ ಹೊಸ ಟ್ರೀಟ್ಮೆಂಟ್ಗಳಲ್ಲಿ ನಾವು ಮಾಡ್ಬೋದು. ಈಗ ಲೇಟೆಸ್ಟ್ ತುಂಬ ಡ್ರಗ್ಸ್ ಬಂದಿದ್ದಾವೆ. ಏನಾನ ಬ್ಲಾಕ್ ಆಗಿದ್ರೆ ಹಂಗೆ ಕರಗೋಂಥವು. ಅದು ಏನು ಎಕ್ಸ್ಟೆಂಟ್ ಎಷ್ಟಿರುತ್ತೆ, ಸ್ಮಾಲ್ ಬ್ಲಾಕ್ ಇದೆಯಾ, ಬಿಗರ್ ಬ್ಲಾಕ್ ಇದೆಯಾ? ಸ್ಮಾಲ್ ಬ್ಲಾಕ್ ಇದೆ, ಇಂಟರ್ವೆನ್ಷನ್ ಏನು ಮಾಡಲ್ಲ, ಸ್ವಲ್ಪ ದಿವಸ ಈ ಆಯಿಲ್ ಮಸಾಜು ಅದು ಇದೆಲ್ಲ ಎಕ್ಸಸೈಸ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಕಾಲು ಒಂದೇ ಕಡೆ ಇಟ್ಕೊಂಡು. ಈಗ ನಾನು ಈ ಕೋವಿಡ್ ಟೈಮಲ್ಲಿ ಸುಮಾರು ಒಂದು 4-5 ಯಂಗ್ಸ್ಟರ್ಸ್ ನೋಡಿದ್ದೀನಿ. ಈಗ 14 ಈಗ ಆಫೀಸ್ಗೆ ಹೋಗುವಾಗ ಅವ್ರದ್ದು ವರ್ಕ್ ಲೋಡ್ 8-9 ಅವರ್ಸ್. ಈಗ ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮಲ್ಲಿ ಲಾಗಿನ್ ಆಗೋದು ಗೊತ್ತಿರುತ್ತೆ ಅವ್ರಿಗೆ, ಲಾಗೌಟ್ ಆಗೋದು ಗೊತ್ತೇ ಇರಲ್ಲ ಪಾಪ ಅವ್ರಿಗೆ. 14 ಅವರ್ಸ್ ಆಗ್ಬೋದು, 15 ಅವರ್ಸ್ ಆಗ್ಬೋದು. ಸ್ವಲ್ಪ ಒಬೇಸಿಟಿ ಇದ್ದರೆ ಫ್ಲೋ ಇಲ್ಲಿ ಅಬ್ಸ್ಟ್ರಕ್ಷನ್ ಆಗುತ್ತಲ್ಲ, ಕಾಲಿಂದ ಹೋಗ್ಬಿಟ್ಟು ಬ್ಲಾಕ್ ಆಗಿಬಿಡುತ್ತೆ. ಸೊ ಅವರು ಈಗ ಅವರಿಗೆ ಏನು ಕಾಯಿಲೆ ಇತ್ತು, ಡಯಾಬಿಟಿಕ್ ಇತ್ತಾ ಇಲ್ಲ ಸ್ಮೋಕರ್ ಇದ್ರೆ ಇದೆಲ್ಲ ನೋಡಿ ಅದನ್ನು ಆ ಬ್ಲಡ್ ಥಿನ್ನರ್ಸ್ ಕೊಡ್ತೀವಿ, ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲಾಂದ್ರೆ ಎಮರ್ಜೆನ್ಸಿ ಇಂಜೆಕ್ಷನ್ ಕೊಡ್ತೀವಿ. ಸೊ ಈ ಥರ ನಾವು ಡಿವೈಸಸ್ ಯೂಸ್ ಮಾಡಿ ಲೇಟೆಸ್ಟ್ ಡ್ರಗ್ಸ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಕಾಸ್ಟ್ ಎಫೆಕ್ಟಿವ್ನ ನಾವು ನಮ್ಮ ಸಂಸಾರನ ನೀಟಾಗಿ ಇಟ್ಕೊಂಡು ನಮ್ಮನ್ನೇ ನಂಬ್ಕೊಂಡಿರೋರನ್ನ ನಾವು ಇದು ಮಾಡ್ಕೊಳ್ಬೋದು. ಡಾಕ್ಟರ್, ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು? ನಾನು ಫಸ್ಟಿಗೆ ಹೇಳಬೇಕಾಗಿರ್ತಕ್ಕಂಥದ್ದು, ನಮ್ಮ ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಚೆನ್ನಾಗಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಫಸ್ಟ್ ಕಲಿಬೇಕು. ಶುಗರ್ನ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಕಡೆಯಿಂದ ನೆಗ್ಲಿಜೆನ್ಸಿ ಅಂತ ಬರಬಾರ್ದು. ಒಂದು ಸಣ್ಣ ಒಂದು ಸಮಸ್ಯೆ ಕಾಲಲ್ಲಿ ಆದ್ರೂ ಇಮ್ಮಿಡಿಯೇಟಾಗಿ ತಮ್ಮ ವೈದ್ಯರನ್ನು ಕಾಣಲೇಬೇಕು. ಕಾಣ್ಬಿಟ್ಟು ಇಮ್ಮಿಡಿಯೇಟಾಗಿ ಅದಕ್ಕೆ ಥೆರಪಿ ತಗೊಂಡ್ರೆ ಡೆಫಿನೆಟ್ಲಿ ನಾವು ಆ ಕಾಲನ್ನು ಉಳಿಸ್ಕೋಬೋದು. ಸೊ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಫ್ಯಾಮಿಲಿನ ನಾವು ಜೀವನವನ್ನು ನಡೆಸ್ಬೋದು. ಸೊ ಅದಕ್ಕೆ ಎಲ್ಲ ಕೋವಿಡ್ ಪೇಷಂಟ್ಸ್ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಫಾಲೋ ಅಪ್ ಮಾಡ್ಕೊಳ್ಳಿ, ನಿಮ್ಮ ಶುಗರ್ಸನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ, A1C ವ್ಯಾಲ್ಯೂನ 7.2 ಇಟ್ಕೊಂಡ್ರೆ ಲಾಟ್ ಆಫ್ ಡಿವೈಸ್, ಮೆಕ್ಯಾನಿಕಲ್ ಡಿವೈಸಸ್, ಮೆಡಿಸಿನ್ಸ್ ಎಲ್ಲ ಇರೋದ್ರಿಂದ ಐ ಡೋಂಟ್ ಥಿಂಕ್ ನಾವು ಅಂಥ ಒಂದು ಬ್ಯಾಡ್ ಪರಿಸ್ಥಿತಿನಲ್ಲಿಲ್ಲ. ಬಟ್ ಎರಡು ಕಡೆನೂ ನೆಗ್ಲಿಜೆನ್ಸಿ ಇರಬಾರ್ದು. ಹೌದು ಡಾಕ್ಟರ್. ವೀಕ್ಷಕರೇ ಕೇಳಿದ್ರಲ್ಲ, ಡಾಕ್ಟರ್ ಎಷ್ಟು ಚೆನ್ನಾಗಿ ಪಾದಗಳ ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರಿಗೆ ಒಳ್ಳೆಯ ಅರಿವನ್ನು ನೀವು ಮೂಡಿಸಿದ್ದೀರಿ. DD ಚಂದನ ವಾಹಿನಿಯ ಪರವಾಗಿ ಹಾಗೂ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.